ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಏಂಜಲಿಕ್ ರೆಲ್ಮಿಂದ ಏಂಜಲ್ಸಿಂದ ಗೈಡೆನ್ಸ್ನ ತರ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ಗೋಸ್ಕರ. ನೆಕ್ಸ್ಟ್ ಇಯರು, ನೆಕ್ಸ್ಟ್ ಚಾಪ್ಟರು, ನೆಕ್ಸ್ಟ್ ಎಪಿಸೋಡು, ನೆಕ್ಸ್ಟ್ ಸೀಸನ್ನು. ಸೊ ಏನು ಗೈಡೆನ್ಸ್ ಇದೆ, ಏನು ಮಾರ್ಗದರ್ಶನ ಇದೆ, ಏನು ಮೆಸೇಜಸ್ ಇದೆ, ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಇದು 2025 ಪ್ರೆಡಿಕ್ಷನ್ಸ್ ಅಲ್ಲ, ಪ್ರೆಡಿಕ್ಷನ್ ರೀಡಿಂಗ್ ಆಲ್ರೆಡಿ ಪೋಸ್ಟ್ ಮಾಡಾಗಿದೆ. ಇನ್ನೂ ನೋಡಿಲ್ಲ ಅಂತ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಹೋಗಿ 2025 ರೀಡಿಂಗ್ನ ಎನರ್ಜಿ ರೀಡಿಂಗ್ನ ಚೆಕ್ ಮಾಡಿ. ಇಟ್ ಈಸ್ ಅಬೌಟ್ 40 ಮಿನಿಟ್ಸ್ ಒಂದು ರೀಡಿಂಗು ನಿಮ್ಮ ಪರ್ಟಿಕ್ಯುಲರ್ ಫೈಲ್ದು. ಸೊ ವೆರಿ ಡೀಟೇಲ್ಡ್ ಲೆಂದಿ ರೀಡಿಂಗ್. ಸೊ ಇಫ್ ಯು ಹ್ಯಾವ್ ಮಿಸ್ಡ್ ಹೋಗಿ ಆ ರೀಡಿಂಗ್ನ ಚೆಕ್ ಮಾಡಿ. ಬಟ್ ಇವತ್ತಿನ ರೀಡಿಂಗಲ್ಲಿ ನಮಗೆ ಬೇಕಾಗಿರುವಂಥ ಗೈಡೆನ್ಸ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಏಂಜಲ್ಸಿಂದ, ಏಂಜಲಿಕ್ ರೆಲ್ಮಿಂದ. ರೈಟ್. ಸೊ ಇವತ್ತಿನ ರೀಡಿಂಗ್ನ ಶುರು ಮಾಡೋದಕ್ಕೆ ಮುಂಚೆ ಕ್ವಿಕ್ ರಿಮೈಂಡರ್, ಕ್ಯಾಂಡಲ್ ಮ್ಯಾಜಿಕ್ ರೀಡಿಂಗ್ ಅಥವಾ ಫೈರ್ ಮ್ಯಾಜಿಕ್ ರೀಡಿಂಗ್ ಈ ಭಾನುವಾರ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಲೈವ್ ಝೂಮ್ ಮಾಸ್ಟರ್ ಕ್ಲಾಸ್ ಇರುತ್ತೆ. ಇನ್ನೂ ನೀವು ಎನ್ರೋಲ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ಎನ್ರೋಲ್ ಮಾಡಿ. ಆ್ಯಂಡ್ ಕ್ಯಾಂಡಲ್ ಮ್ಯಾಜಿಕ್ ರೀಡಿಂಗಲ್ಲಿ ಬೇಸಿಕ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಈ ರಾಕೆಟ್ ಪವರ್ ಅಥವಾ ಫೈರ್ ಪವರ್ನ ಹೇಗೆ ಕೊಡೋದು, ನಮ್ಮ ಮ್ಯಾನಿಫೆಸ್ಟೇಷನನ್ನು ಆ್ಯಂಪ್ಲಿಫೈ ಮಾಡೋಕ್ಕೆ, ಬೂಸ್ಟ್ ಮಾಡೋಕ್ಕೆ, ಹೀಲಿಂಗ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಸೈಕಿಕ್ ಎಬಿಲಿಟೀಸ್ ಇರ್ಬೋದು, ಇನ್ ಜನರಲ್ ಆಗಿ ಫೈರ್ ಮ್ಯಾಜಿಕ್ನ ಯೂಸ್ ಮಾಡಿ ಹೇಗೆ ನಮ್ಮ ಲೈಫನ್ನು ಇಂಪ್ರೂವ್ ಮಾಡೋದು ಅಥವಾ ಮ್ಯಾನಿಫೆಸ್ಟೇಷನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡ್ತೀವಿ ಈ ಭಾನುವಾರ 22ನೇ ತಾರೀಕು. It will be a dense information filled master class ಅಥವಾ course. So I highly recommend ಕೆಳಗಡೆ ಲಿಂಕ್ ಕ್ಲಿಕ್ ಮಾಡಿ ಜಾಯಿನ್. ಲಾಸ್ಟ್ 3 days ಇರೋದು. ಫ್ರೈಡೇ ವಿಲ್ ಬಿ ಕ್ಲೋಸಿಂಗ್ ಎನ್ರೋಲ್ಮೆಂಟ್ನ. ಸೊ ಈ ಫ್ರೈಡೇ ಒಳಗಡೆ 20ನೇ ತಾರೀಕು ಒಳಗಡೆ ಎನ್ರೋಲ್ ಆಗಿ. ಆ್ಯಂಡ್ ಐ ವಿಲ್ ಸಿ ಯು ಆನ್ 22nd ಮಾರ್ನಿಂಗ್ 10 o'clock. ಆನ್ಲೈನ್ ಕ್ಲಾಸ್ ಇದು, ಝೂಮ್ ಮುಖಾಂತರ ಮಾಡುವಂಥ ಒಂದು ಕ್ಲಾಸ್ ಇದು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಈ ಇನ್ಫಾರ್ಮೇಷನನ್ನೆಲ್ಲ ನಿಮಗೆ ಡೆಲಿವರ್ ಮಾಡೋದಕ್ಕೆ, ನನಗೆ ಗೊತ್ತಿರೋ ಅಷ್ಟು ನಿಮಗೆ ಹೇಳ್ಕೊಡೋದಕ್ಕೆ. ದಟ್ ಈಸ್ ಜಸ್ಟ್ ಅ ಕ್ವಿಕ್ ಅನೌನ್ಸ್ಮೆಂಟ್. ಆಲ್ ರೈಟ್. ಸೊ ನಿಮ್ಮ ಗ್ರೂಪ್ಗೆ ಯಾವ ಆಪ್ಷನ್ಸ್ ಇದೆ ನೋಡೋಣ. ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್. We have keys, and also e card bandu, this is the Egyptian goddess Isis, and the card number is 2. Clean ಆಗಿ ಕಾಣಿಸ್ತಾ ಇಲ್ಲ, but this is the card number is 2 ಇದರಲ್ಲಿ. I'm trying to focus, I'm not sure. Okay, but anyway ಈ ಕಾರ್ಡ್ ಬಂದು ಕಾರ್ಡ್ ನಂಬರ್ 2. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಗಾಡೆಸ್ ಆಫ್ ವಾಟರ್ ಆರ್ ಏಂಜಲ್ ಆಫ್ ವಾಟರ್, ಕಾರ್ಡ್ ನಂಬರ್ 22. ಓಕೆ, ಇದು ಕಾರ್ಡ್ ನಂಬರ್ 2, ಇದು ಕಾರ್ಡ್ ನಂಬರ್ 22. ಆಲ್ ರೈಟ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ನಿಮ್ಮ ಏಂಜಲ್ಸಿಂದ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ಏಂಜಲ್ಸಿಂದ ಮಾರ್ಗದರ್ಶನ, ಮುಂದಿನ ವರ್ಷಕ್ಕೆ ಬೇಕಾಗಿರುವಂಥ ಮಾಹಿತಿ, ಎನಿ ಗೈಡೆನ್ಸ್, ಲವ್, ಸಪೋರ್ಟ್ ನೋಡೋಣ ಇವತ್ತಿನ ರೀಡಿಂಗಲ್ಲಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಗೈಡೆನ್ಸ್, ಮೆಸೇಜಸ್, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಅಥವಾ ಏಂಜಲಿಕ್ ರೆಲ್ಮಿಂದ ಮುಂದಿನ ವರ್ಷಕ್ಕೆ ಬೇಕಾಗಿರುವಂಥ ಗೈಡೆನ್ಸ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೊದಲನೇದು ಈ ಕಾರ್ಡ್ ಬಂದು ದಿಸ್ ಈಸ್ ದಿ ಗಾಡೆಸ್ ಆಫ್ ಈಜಿಪ್ಷಿಯನ್ ಗಾಡೆಸ್. ಆ್ಯಂಡ್ ಈ ಗಾಡೆಸ್ ಬಂದು ಗಾಡೆಸ್ ಆಫ್ ಮ್ಯಾಜಿಕ್, ಗಾಡೆಸ್ ಆಫ್ ವಿಚ್ ಕ್ರಾಫ್ಟ್, ಗಾಡೆಸ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಆಲ್ಸೋ ಗಾಡೆಸ್ ಆಫ್ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್. ಮತ್ತು ಈ ಕೈಯಲ್ಲಿ ಹಿಡ್ಕೊಂಡಿರೋ ಎಲ್ಲ ಕೀಗಳನ್ನು ನೋಡಿದ್ರೆ, ಸೊ ಬರೀ ಒಂದೇ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲ, ಎಷ್ಟೊಂದು ಡೋರ್ಸು ಓಪನ್ ಆಗೋದಕ್ಕೆ ರೆಡಿಯಾಗಿ ಇರೋ ಥರ ಇದೆ. ಆ್ಯಂಡ್ ಶಿ ಈಸ್ ವೇಟಿಂಗ್, ಆರ್ ಯು ರೆಡಿ ಟು ರಿಸೀವ್ ಅಂತ ಹೇಳಿ. ಆ್ಯಂಡ್ ದೆನ್ ವಿ ಹ್ಯಾವ್ ಆಂಕ್ ಹಿಯರ್. ಆಂಕ್ ಬಂದು ಇಟ್ಸ್ ಅ ಎಜಿಪ್ಷಿಯನ್ ಸಿಂಬಲ್. ಆ್ಯಂಡ್ ಆಲ್ಸೋ ಈ ಆಂಕ್ ಈ ಥರ ಲೆಫ್ಟ್ ಸೈಡಿಗೆ ಇರೋವಂಥದ್ದು, ಐ ಥಿಂಕ್ ದಿಸ್ ಈಸ್ ರಾ. that is sun god, Egyptian sun god. So yeah, a lot of
ಆಲ್ದೋ ಇಟ್ ಈಸ್ ದ ಕಾರ್ಡ್ ಆಫ್ ಡಾರ್ಕ್ನೆಸ್ ಅಥವಾ ಗಾಡೆಸ್ ಆಫ್ ಡಾರ್ಕ್ನೆಸ್ ಥರ ಇದೆ. ಲೈಕ್ ಈ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ನಾವು ಗಾಡೆಸ್ನ ಹಾಕಬೇಕಂತಂದರೆ ಯಾವುದಾದ್ರೂ ಗಾಡೆಸಸ್ನ, ಇಟ್ ಕ್ಯಾನ್ ಬಿ ದುರ್ಗಾಮ, ಕಾಳಿಮ, ನಿಮ್ಮ ಫೇವ್ರೆಟ್ ಗಾಡೆಸಸ್ ಇರ್ಬೋದು. ಅ ವೆರಿ ಪವರ್ಫುಲ್ ಡಾರ್ಕ್ನೆಸ್ಸಿಂದ ನಮ್ಮನ್ನು ಎತ್ತೋ ಅಂಥ ಕೆಪಾಸಿಟಿ ಇರೋವಂಥ ಏಂಜಲ್ಸು ಮತ್ತು ಗಾಡೆಸಸ್ಸು ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋವಂಥದ್ದು ನೆಕ್ಸ್ಟ್ ಇಯರಲ್ಲಿ 2025ಅಲ್ಲಿ. ಸೊ ಯು ಹ್ಯಾವ್ ಲಾಟ್ ಆಫ್ ಪವರ್ಫುಲ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆ್ಯಂಡ್ ಏಂಜಲ್ಸ್ ಸಪೋರ್ಟು ಮುಂದಿನ ವರ್ಷಕ್ಕೆ. ಎಸ್ಪೆಷಲಿ ನೀವು ತುಂಬ ಡಾರ್ಕ್ನೆಸ್ಸಲ್ಲಿ ಸ್ಟಕ್ ಆಗಿದ್ದಿದ್ರೆ ಅಥವಾ ಎಷ್ಟೊಂದು ಫೇಲ್ಯೂರ್ಸ್ಗಳನ್ನ, ಹಾರ್ಟ್ ಬ್ರೇಕ್ಸ್ನ ಅನುಭವಿಸಿದ್ರೆ, ಅಥವಾ ನೀವು ಅಂದ್ಕೊಂಡಿದ್ದು ಯಾವುದೂ ನೀವು ಅಂದ್ಕೊಂಡಿರೋವಂಥ ಸ್ಪೀಡಲ್ಲಿ ನಡೀತಾ ಇಲ್ಲ, ಇನ್ನು ಕ್ವಿಕ್ಕಾಗಿ ನಾನು ಇಷ್ಟೊತ್ತಿಗೆ ನನ್ನ ಜೀವನ ಇಂಪ್ರೂವ್ ಆಗಬೇಕಾಗಿತ್ತು, ಯಾಕೆ, ಏನು ತಡೀತಾ ಇದೆ, ಏನು ಹೊರಗಡೆಯಿಂದ ಏನಾದರೂ ಇನ್ಫ್ಲುಯೆನ್ಸಸ್ ಇದೆಯಾ, ಈವಲ್ ಐ ಇದೆಯಾ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದೆಯಾ, ಯಾಕೆಂದರೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ, ಅಥವಾ ನಾನು ಅಂದ್ಕೊಂಡಿರೋಂಥ ಇಂಪ್ರೂವ್ಮೆಂಟ್ಸ್ ಇಲ್ಲ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಅಂತೆಲ್ಲ ಕನ್ಫ್ಯೂಷನಲ್ಲಿ ಇರೋರಿದ್ದರೆ, ಎಲ್ಲರಿಗೂ ಇಲ್ಲದೆ ಇರ್ಬೋದು ಈ ಥರ ಒಂದು ಫೀಲಿಂಗು. ಬಟ್ ಎಸ್ಪೆಷಲಿ ನೀವು ಈ ಥರ ಒಂದು ಕನ್ಫ್ಯೂಷನಲ್ಲಿ ಇರೋರಿದ್ದರೆ ನೆಕ್ಸ್ಟ್ ಇಯರ್ ಈಸ್ ಗೋಯಿಂಗ್ ಟು ಬಿ ಪವರ್ಫುಲ್ ನಿಮಗೆ. ಯಾಕೆಂದರೆ ಈ ಪರ್ಟಿಕ್ಯುಲರ್ ಏಂಜಲ್ ಆಫ್ ಡಾರ್ಕ್ನೆಸ್ ಆರ್ ಏಂಜಲ್ ಆಫ್ ಮ್ಯಾನಿಫೆಸ್ಟೇಷನ್, ಏಂಜಲ್ ಆಫ್ ಮ್ಯಾಜಿಕ್ ಆ್ಯಂಡ್ ಡಾರ್ಕ್ ಗಾಡೆಸಸ್ ಲೈಕ್ ಕಾಳಿಮ, ದುರ್ಗಾಮ ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ನಿಮಗೆ ಸಪೋರ್ಟ್ ತರೋವಂಥದ್ದು, ನಿಮಗೆ ಬೇಕಾಗಿರುವಂಥ ಗೈಡೆನ್ಸ್ನ ಕೊಡುವಂಥದ್ದು, ಮತ್ತು ಆ ಡಾರ್ಕ್ನೆಸ್ಸಲ್ಲಿ ಆ ಬೆಳಕನ್ನು ಹಿಡಿಯುವಂಥದ್ದು, ಐಡಿಯಾಸು, ವಿಷನ್ಸು, ಸಪೋರ್ಟು, ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿರೋ ಜನರನ್ನ ನಿಮ್ಮ ಲೈಫ್ಗೆ ತರೋ ಅಂಥ ಒಂದು ಕೊರಿಯೋಗ್ರಫಿ, ಲೈಕ್ ದೇ ಆರ್ ದ ಕೊರಿಯೋಗ್ರಫರ್ಸ್ ಆಫ್ ಯುವರ್ ಲೈಫ್ ಅನ್ನೋ ಥರ ಇದೆ. ನಿಮ್ಮ ಲೈಫನ್ನ ಕೊರಿಯೋಗ್ರಾಫ್ ಮಾಡ್ತಾ ಇರೋ ಥರ ಇದೆ 2025ಅಲ್ಲಿ. ಕೊರಿಯೋಗ್ರಫರ್ಸ್ ಅಂದರೆ ಈ ಡಾನ್ಸ್ ಮೂವ್ಸ್ನೆಲ್ಲ ಯಾರ್ಯಾರೆಲ್ಲ ನಿಂತ್ಕೊಳ್ಬೇಕು, ಯಾವ ಸ್ಟೆಪ್ಪು, ಟೈಮಿಂಗು, ಸೊ ಬೇಸಿಕ್ಲಿ ಎಂಟೈರ್ ಡ್ಯಾನ್ಸ್ ಫಾರ್ಮೇಷನನ್ನು ಕೊರಿಯೋಗ್ರಾಫ್ ಮಾಡ್ತಾ ಇರೋವಂಥ ಒಂದು ಕೆಲಸನ ಈ ಪರ್ಟಿಕ್ಯುಲರ್ ಏಂಜಲ್ಸು ಮತ್ತು ಗಾಡೆಸಸ್ಸು ನಿಮ್ಮ ಲೈಫಲ್ಲಿ ಮಾಡ್ತಾ ಇರೋ ಥರ ಇದೆ. ಅವರ ಇಂಪಾರ್ಟೆಂಟ್ ಗೈಡೆನ್ಸ್ ಏನು ಅಂತ ಅಂದರೆ ನಿಮಗೆ 2025ಗೆ ಇಲ್ಲಿ ನೋಡಿದ್ರೆ ಮೊದಲನೇ ಕಾಲು ಮುಂದೆ ಇಟ್ಟಿರೋ ಅಂಥದ್ದು, ನಿಮ್ಮ ಹೆಜ್ಜೆ ಮೊದಲನೇದಾಗಿರಬೇಕು, ನಿಮ್ಮ ಸ್ಟೆಪ್ಪು ಮೊದಲನೇದಾಗಿರಬೇಕು. ಅಂದರೆ ನೀವು ಫಸ್ಟ್ ಸ್ಟೆಪ್ ತೊಗೊಳೋದಕ್ಕೆ ಶುರು ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ನೀವು ಫಸ್ಟು ಓಕೆ ನನ್ನ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಎಲ್ಲಿಂದ ಶುರು ಮಾಡಲಿ, ಓಕೆ ಲೆಟ್ ಮೀ ಸ್ಟಾರ್ಟ್ ಸ್ಮಾಲ್ ಅಂತ ಹೇಳಿ ಸಣ್ಣದಾಗಿರೋಂಥ ಸ್ಟೆಪ್ಸ್ನ ತೊಗೊಳೋದಕ್ಕೆ ಶುರು ಮಾಡೋದು. ಬೆಳಗ್ಗೆ ಟೀನ ರೆಗ್ಯುಲರ್ ಹರ್ಬಲ್ ವಾಟರ್ಗೆ ಎಕ್ಸ್ಚೇಂಜ್ ಮಾಡುವಂಥದ್ದು, ಅಥವಾ ಟರ್ಮರಿಕ್ ಟೀ ಕುಡಿಯೋವಂಥದ್ದು. ಸೊ ಸ್ಮಾಲ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ನೀವು ತೊಗೊಂಡಾಗ ನೆಕ್ಸ್ಟ್ ಸ್ಟೆಪ್ಪನ್ನ ನಾವು ತೋರಿಸ್ತಾ ಹೋಗ್ತೀವಿ. ನಿಮ್ಮ ಕೈ ಜೊತೆ ನಾವು ಕೈ ಜೋಡಿಸ್ಬೇಕಂದ್ರೆ ಮೊದಲನೇದು ನೀವು ಕೈ ಎತ್ತಿರಬೇಕು, ನಾವು ನಿಮ್ಮ ಜೊತೆ ಕೈನ ಜೋಡಿಸೋದಕ್ಕೋಸ್ಕರ. ಸೊ ಮೊದಲನೇದಾಗಿ ನಿಮಗೆ ಇಂಪಾರ್ಟೆಂಟ್ ಗೈಡೆನ್ಸ್ ಬಂದು ನಿಮ್ಮ ಈ ಪವರ್ಫುಲ್ ಏಂಜಲ್ಸ್ ಮತ್ತು ಗಾಡೆಸಸ್ಸಿಂದ ಯು ಹ್ಯಾವ್ ಟು ಟೇಕ್ ದ ಫಸ್ಟ್ ಸ್ಟೆಪ್ ಅಂತ ಹೇಳಿ. ಸೊ ಮೊದಲನೇ ಅಫರ್ಮೇಷನು ನಿಮಗೆ ನೆಕ್ಸ್ಟ್ ಇಯರ್ಗೆ ಐ ಆಮ್ ಟೇಕಿಂಗ್ ಮೈ ಫಸ್ಟ್ ಸ್ಟೆಪ್ ಅಂತ ಹೇಳಿ, ಆರ್ ಐ ಆಮ್ ಟೇಕಿಂಗ್ ದ ಲೀಪ್ ಆಫ್ ಫೇತ್ ಅಂತ ಹೇಳಿ. ಯಾವುದಾದ್ರೂ ಒಂದು ಆಪರ್ಚುನಿಟಿ ಬಂದಾಗ ಮೊದಲನೇದಾಗಿ ನೀವು ಆ ಸ್ಟೆಪ್ನ ತೊಗೊಳ್ಳೋದು. ಫೇಲ್ ಆಗ್ತೀವೋ ವಿನ್ ಆಗ್ತೀವೋ ಗೊತ್ತಿಲ್ಲ, ಬಟ್ ಐ ಆಮ್ ಗೋಯಿಂಗ್ ಟು ಟ್ರೈ ಅಂತ ಹೇಳಿ ಮುಂದೆ ಹೋಗುವಂಥದ್ದು. ಆ್ಯಂಡ್ ಆಲ್ಸೋ ಈಗ ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಾಗ ನಾವು ಜಾಬ್ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ವ, ನಮ್ಮ ರೆಸ್ಯೂಮೆ ಪ್ರಿಪೇರ್ ಮಾಡಿಲ್ಲ, ನಮ್ಮ ರೆಸ್ಯೂಮೆನ ನಾವು ಅಪ್ಡೇಟ್ ಮಾಡಿಲ್ಲ, 3 ವರ್ಷ ಆಯಿತು ರೆಸ್ಯೂಮೆನ ಅಪ್ಡೇಟ್ ಮಾಡಿ, ನಾವು ಯಾರ ಹತ್ರನೂ ಹೇಳ್ತಿಲ್ಲ ರೆಫರೆನ್ಸ್ಗೆ. ಸೊ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಬರೀ ಲೈಕ್ ಕೆಲಸ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮಾತ್ರಕ್ಕೆ ಚೇಂಜ್. ನಮ್ಮ ಮೊದಲನೇ ಸ್ಟೆಪ್ಪು ಯಾವುದು ಇಲ್ಲ. ಮೊದಲನೇದು ಯು ಹ್ಯಾವ್ ಟು ಡಿಸೈಡ್, ಓಕೆ ಮಾಡ್ತೀನಾ ಮಾಡಲ್ವಾ. ಸೊ ಮೊದಲನೇದು ಬಂದು ನಿಮ್ಮ ನಿರ್ಧಾರ, ಇಲ್ಲ ನಾನು ಬದಲಾಯಿಸೋದಕ್ಕೆ ಅಥವಾ ಜಾಬ್ ಚೇಂಜ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ನಿರ್ಧಾರನ ದೃಢವಾಗಿ ಮಾಡುವಂಥದ್ದು. ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗೋವಂಥದ್ದಲ್ಲ, ಇನ್ನೊಂದು ತಿಂಗಳು ನೋಡೋಣ, ಇನ್ನೊಂದು ಲೈಕ್ ನೆಕ್ಸ್ಟ್ ಇಯರ್ ನೋಡೋಣ. ಸೊ ಯು ಹ್ಯಾವ್ ಟು ಫಸ್ಟ್ ಡಿಸೈಡ್, ಅದು ನಿಮ್ಮ ಮೊದಲನೇ ಸ್ಟೆಪ್ ಆಗಿರಬೇಕು. ಎರಡನೇದು ಬಂದು ಅಟ್ಲೀಸ್ಟ್ ಒನ್ ಐಡಿಯಾ ಯು ಹ್ಯಾವ್ ಟು ಗೋ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು. ಲೈಕ್ ರೆಸ್ಯೂಮೆ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳೋದು, ಲೈಕ್ ಐ ಆಮ್ ರೆಡಿ ಟು ಚೇಂಜ್, ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ನನಗೆ ಹೇಳಿ ಅಂತ ಹೇಳಿ. ಮತ್ತು ಯಾರಾದರೂ ರೆಫರ್ ಮಾಡಿದಾಗ ಅದು ಸಿಗತ್ತೋ ಬಿಡುತ್ತೋ, ನಿಮ್ಮ ಔಟ್ ಆಫ್ ಲೀಗ್ ಅಂತ ಅನ್ಸಿದ್ರು ಪರವಾಗಿಲ್ಲ, ದಿಸ್ ಇಸ್ ಇಂಪಾಸಿಬಲ್ ಅನ್ಸಿದ್ರು ಪರವಾಗಿಲ್ಲ, ಜಸ್ಟ್
ಟಾಕ್ ಟು ದೆಮ್. ನಿಮ್ಮ ರೆಸ್ಯೂಮೆ ಕಳಿಸಿ ರಿಜೆಕ್ಟ್ ಆದರೂ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಟೇಕ್ ಅಪ್ ಬರೋ ಆಪರ್ಚುನಿಟೀಸ್ನ, ಐಡಿಯಾಸ್ನ, ವಿಷನ್ಸ್ನ. ನಿಮಗೆ ಸರಿ ಅನ್ನಿಸ್ತಿದ್ದಾಗ ಮೊದಲನೇ ಹೆಜ್ಜೆ ನಿಮ್ಮದಾಗಿರಬೇಕು. ನಿಮ್ಮ ಕೈ ಮೇಲಿದ್ದಾಗ ಮಾತ್ರ ನಿಮ್ಮ ಕೈ ಜೊತೆ ನಾವು ಕೈ ಜೋಡ್ಸೋಕ್ಕಾಗೋದು. ಬಿಕಾಸ್ ನಮ್ಮ ಹತ್ರ ಎಷ್ಟೊಂದು ಕೀಸ್ ಇದೆ, ಅಂದರೆ ಎಷ್ಟೊಂದು ಆಪರ್ಚುನಿಟೀಸ್ ಇದೆ, ಎಷ್ಟೊಂದು ಡೋರ್ಸ್ ಇದೆ. ನಿಮ್ಮ ಈ ಸ್ಟಕ್ ಆಗಿರೋ ಸಿಚುವೇಶನಿಂದ ಆಚೆ ತರೋದಕ್ಕೆ ನಮ್ಮ ಕೈನ ನಾವು ಮುಂದೆ ಚಾಚ್ತಾ ಇದ್ದೀವಿ. ಬಟ್ ನಾವು ಚಾಚ್ತಾ ಇರೋ ಜೊತೆಗೆ ನೀವು ನಮ್ಮ ಕೈನ ಹಿಡ್ಕೋಬೇಕಾಗತ್ತೆ ಮೇಲೆ ಬರೋದಕ್ಕೆ. ಬರೀ ಅಳ್ತಾ ಕೂತಿದ್ರೆ ಅಥವಾ ಲೈಕ್ ನಾವು ಈ ಚಿಕ್ಕ ಮಕ್ಳ ಥರ ಟ್ಯಾಂಟ್ರಮ್, ಲೈಕ್ ಇಫ್ ಯು ಆರ್ ಥ್ರೋಯಿಂಗ್ ಟ್ಯಾಂಟ್ರಮ್ಸ್, ಈ ಮಕ್ಳಿಗೆ ಅವ್ರಿಗೆ ಬೇಕಾಗಿರೋದು ಸಿಗಲಿಲ್ಲ ಅಂತ ಅಂದರೆ ಲೈಕ್ ಆ ಫ್ಲೋರ್ ಮೇಲೆ ಮಲ್ಕೊಂಡು ಇಲ್ಲ ನನಗಿದು ಬೇಕು ಅಂತ ಅನ್ನೋ ಥರ ಮಾಡ್ತಿದ್ರೆ ನಾವು ಇಷ್ಟು ಮೆಚ್ಯೂರ್ಡ್ ಆಗಿ ಇಷ್ಟೊಂದು ಲೈಫ್ ಲೆಸನ್ಸ್ನ ಕಲ್ತ ಮೇಲೆ ಇಟ್ ಈಸ್ ಆಫ್ ನೋ ಯೂಸ್. ಬಿ ವೆರಿ ವೆರಿ ಪ್ರಾಕ್ಟಿಕಲ್. ಓಕೆ, ಇದಾಗ್ತಿಲ್ಲ, ಇದಾಗ್ತಿದೆ, ಇದು ಬೇಕು, ಇದು ಬೇಡ, ನಾನು ಇದ್ರ ಬಗ್ಗೆ ನಿರ್ಧಾರ ಮಾಡಿದ್ದೀನಿ, ನಾನಿವಾಗ ಈ ಡೈರೆಕ್ಷನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಯು ಹ್ಯಾವ್ ಟು ಬಿ ದ ಫಸ್ಟ್. ಆ ನಿರ್ಧಾರ ಮಾಡಬೇಕಾಗಿರೋದು ನೀವು, ಸಹಾಯ ಬೇಕು ಅಂತ ಹೇಳಿ ಕೈ ಚಾಚಬೇಕಾಗಿರೋದು ನೀವು, ಅದ್ರದ್ದು ಆ ಡೈರೆಕ್ಷನಲ್ಲಿ ಮೊದಲನೇ ಹೆಜ್ಜೆ ಇಡಬೇಕಾಗಿರೋದು ನೀವು. ಒಂದು ಸಲ ನೀವು ಈ ನಿರ್ಧಾರ ಮಾಡಿ ಮೊದಲನೇ ಸ್ಟೆಪ್ ತೊಗೊಂಡು ಆಪರ್ಚುನಿಟೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಆಬ್ಸಲ್ಯೂಟ್ಲಿ 100% ಅನ್ವೇವರಿಂಗ್ ಆಗಿ ನಿಂತ್ಕೊಂಡಾಗ ಮಾತ್ರ ಈ ಕೀಸ್ ಎಲ್ಲ ನಾವು ನಿಮ್ಮ ಜೀವನಕ್ಕೆ ತರೋಕ್ಕಾಗೋದು. ನಿಮ್ಮ ಜೊತೆ ಈ ಡ್ಯಾನ್ಸ್ ಫಾರ್ಮೇಷನಲ್ಲಿ ನಾವು ನಿಂತ್ಕೊಳ್ಳೋಕ್ಕಾಗೋದು. ನಿಮ್ಮ ಎಂಟೈರ್ ಡ್ಯಾನ್ಸನ್ನ ನಾವು ಕೊರಿಯೋಗ್ರಾಫ್ ಮಾಡೋಕ್ಕಾಗೋದು. ನಿಮ್ಮ ಡ್ಯಾನ್ಸನ್ನ ಬ್ಲಾಕ್ ಬಸ್ಟರ್ ಹಿಟ್ ಮಾಡೋಕ್ಕಾಗೋದು ಓನ್ಲಿ ವೆನ್ ನೀವು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಫ್ಲೋರಿಗೆ ಬಂದು ನಿಂತ್ಕೊಂಡಾಗ. ಡ್ಯಾನ್ಸ್ ಫ್ಲೋರಿಗೆ ಬಂದು ನಿಂತ್ಕೊಂಡು ನಿಮ್ಮ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಲೈಕ್ ಪ್ರಾಪರ್ ಶೂಸು, ಪ್ರಾಪರ್ ಅಟೈರು ಎಲ್ಲ ಹಾಕ್ಕೊಂಡು ಓಕೆ ಟೀಚ್ ಮೀ ಅಂತ ಹೇಳಿ ನೀವು ಡ್ಯಾನ್ಸ್ ಫ್ಲೋರಲ್ಲಿ ನಿಂತ್ಕೊಂಡಾಗ ಮಾತ್ರ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡ್ಬೋದು ಅಥವಾ ಡ್ಯಾನ್ಸ್ ಹೇಳ್ಕೊಡೋಕ್ಕಾಗೋದು. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಿಮ್ಮ ಏಂಜಲ್ಸು ನಿಮಗೆ ಹೇಳ್ತಾ ಇರೋದು. ಬಟ್ ಯು ವಿಲ್ ನಾಟ್ ಇಮ್ಯಾಜಿನ್ ಎಷ್ಟರ ಮಟ್ಟಿಗೆ ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ಹೇಳಿ. ಯು ವಿಲ್ ಬಿ ಸರ್ಪ್ರೈಸ್ಡ್. ನೆಕ್ಸ್ಟ್ ಇಯರು ನಿಮಗೆ ಬರುವಂತಹ ಆಪರ್ಚುನಿಟೀಸು, ಡೋರ್ಸ್ ಓಪನ್ ಆಗೋದು. ಕೆಲವೊಂದು ರಿಜೆಕ್ಷನ್ಗಳೂ ಇರುತ್ತೆ. ರಿಜೆಕ್ಷನಿಗೆ ಹೆದರ್ಕೋಬೇಡಿ. ದಟ್ ಈಸ್ ಯುವರ್ ಸೆಕೆಂಡ್ ಗೈಡೆನ್ಸ್. ನಿಮಗೆ ಮೊದಲನೇದು ಯು ಟೇಕ್ ದ ಫಸ್ಟ್ ಸ್ಟೆಪ್. ನಿಮ್ಮ ಫಸ್ಟ್ ಸ್ಟೆಪ್ ಜೊತೆ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಿ. ಎರಡನೇದು ಬಂದು ಡೋಂಟ್ ಬಿ ಅಫ್ರೇಡ್ ಆಫ್ ರಿಜೆಕ್ಷನ್ಸ್ ಅಂತ ಹೇಳ್ತಾ ಇರೋದು. ಎಷ್ಟೊಂದು ಸ್ಟೋರೀಸ್ ಇದೆ. ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡಿರೋರು, ಇವತ್ತಿಗೆ ಮಿಲಿಯನೇರ್ಸ್, ಬಿಲಿಯನೇರ್ಸ್, ಟ್ರಿಲಿಯನೇರ್ಸ್ ಆಗಿರೋರು 1,00,000 ಸಲ ರಿಜೆಕ್ಷನ್ಸ್ ಆಗಿರುತ್ತೆ. ಸಡನ್ನಾಗಿ ಅವ್ರು ಅಷ್ಟು ದೊಡ್ಡ ಎಂಪೈರ್ನ ಬಿಲ್ಡ್ ಮಾಡೋಕ್ಕಾಗಿರೋದಿಲ್ಲ. ನಮ್ಮ ಪ್ರಾಬ್ಲಮ್ ಏನಂದರೆ ಸಣ್ಣ ಪುಟ್ಟ ಫೇಲ್ಯೂರ್ಸ್ಗೆಲ್ಲ ನಾವು ಹೆದರ್ಕೊಂಡು ನಾವು ಮುಂದೆನೇ ಹೋಗ್ದಿರಾ ಏನು ಮಾಡೋದಕ್ಕೆ ಧೈರ್ಯ ಕಳ್ಕೊಂಡು ಬಿಡ್ತೀವಿ ಅಷ್ಟು ಸುಲಭವಾಗಿ. ಸೊ ಯಾರು ಅಷ್ಟು ದೂರ ಎಂಪೈರ್ ಬಿಲ್ಡ್ ಮಾಡೋಕ್ಕಾಗೋದು ಅಂತ ಅಂದರೆ ಯಾರು ರಿಜೆಕ್ಷನಿಗೆ ಹೆದರ್ಕೊಳ್ಳೋದಿಲ್ಲ, ಕ್ರಿಟಿಸಿಸಮ್ಸ್ಗೆ ಹೆದರ್ಕೊಳ್ಳೋದಿಲ್ಲ, ಹೊರಗಡೆ ಜನರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾನು ಬೀಳೋದು ನನ್ನ ಸಕ್ಸಸ್ನ ಒಂದು ಭಾಗ ಅಷ್ಟೇ. ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಮೈ ಸಕ್ಸಸ್. ಅದು ನಿಮ್ಮ ಎರಡನೇ ಅಫರ್ಮೇಷನು. ಮೈ ಫೇಲ್ಯೂರ್ ಈಸ್ ಪಾರ್ಟ್ ಆಫ್ ಮೈ ಸಕ್ಸಸ್ ಅಂತ ಹೇಳಿ. ಸೊ ದಟ್ ಈಸ್ ಯುವರ್ ನೆಕ್ಸ್ಟ್ ಗೈಡೆನ್ಸ್. ಡೋಂಟ್ ಬಿ ಅಫ್ರೇಡ್ ಆಫ್ ರಿಜೆಕ್ಷನ್ಸ್ಗೆ ಹೆದರ್ಕೋಬೇಡಿ, ಕ್ರಿಟಿಸಿಸಮ್ಸ್ಗೆ ಹೆದರ್ಕೋಬೇಡಿ. ಯಾವ ಜನರು ಏನಂತಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ವಿ ಹ್ಯಾವ್ ಅ sacred plan. Absolutely. Group number 1, we have a sacred plan. This is beautiful. Like ನಿಮ್ಮ ಏಂಜಲ್ಸ್ ಹತ್ರ ಆಲ್ರೆಡಿ ದೇರ್ ಇಸ್ ಅ ಪ್ಲ್ಯಾನ್. ನಿಮ್ಮ ಲೈಫನ್ನ, ನಿಮ್ಮ ಡ್ಯಾನ್ಸನ್ನ ಯಾವ ರೀತಿ ಕೊರಿಯೋಗ್ರಾಫ್ ಮಾಡಬೇಕು ಅನ್ನುವಂಥ ಪ್ಲ್ಯಾನು ನಿಮ್ಮ ಗೈಡ್ಸ್ ಹತ್ರ ಆಲ್ರೆಡಿ ಇರೋ ಥರ ಇದೆ. ಲೈಕ್ ನೀವು ಅಂದ್ಕೊಂಡಷ್ಟು ಡಿಫಿಕಲ್ಟ್ ಆಗೋದಿಲ್ಲ, ನೀವು ಅಂದ್ಕೊಂಡಷ್ಟು ಡಿಲೇ ಆಗೋದಿಲ್ಲ. ವಿ ನೋ ಎಕ್ಸಾಕ್ಟ್ಲಿ ಯಾವ ರೀತಿ ನಿಮ್ಮನ್ನು ಗೈಡ್ ಮಾಡಬೇಕು ಅಂತ ಹೇಳಿ. ದೇ ಆರ್ ಸೋ ಪ್ರೊಟೆಕ್ಟಿವ್ ಆಫ್ ಯು. ಇದು ನಿಮ್ಮ ಗಾರ್ಡಿಯನ್ ಏಂಜಲ್ಲು. ಲೈಕ್ ವಿ ಆರ್ ಪ್ರೊಟೆಕ್ಟಿಂಗ್ ಯು. ಆಲ್ ಯು ಹ್ಯಾವ್ ಟು ಡೂ, ನೀವು ಮಾಡಬೇಕಾಗಿರೋದು ಧೈರ್ಯವಾಗಿ ಮುಂದೆ ಹೋಗಿ ನಾವು ನಿಮ್ಮ ಜೊತೆ ನಿಂತಿದ್ದೀವಿ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಯು ಆರ್ ದಿಸ್ ಲೈಕ್ ಯು ಆರ್ ಅ ಚೈಲ್ಡ್. ನಮ್ಮ ಮಕ್ಕಳು ಥರ ನೀವು, ಲೈಕ್ ಯು ಆರ್ ಅವರ್ ಚೈಲ್ಡ್ ಅನ್ನೋ ಥರ. ಲೈಕ್ ದೇ ಆರ್ ಪ್ರೊಟೆಕ್ಟಿಂಗ್ ಯು ಸೋ ಬ್ಯೂಟಿಫುಲಿ. ಗ್ರೂಪ್ ನಂಬರ್ 1. ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ನಿಮ್ಮನ್ನು ನೀವು ನಂಬೋದು, ನಾವು ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಲೈಕ್ ಎನಿಥಿಂಗ್ ಈಸ್ ಪಾಸಿಬಲ್ ಫಾರ್ ಯು ಅನ್ನುವಂಥ ಒಂದು ನಂಬಿಕೆ, ನಮ್ಮಲ್ಲಿ ದೃಢವಾಗಿರುವಂಥ ಒಂದು ನಂಬಿಕೆ ನಿಮ್ಮಲ್ಲೂ ಬರಬೇಕಾಗಿರೋದು ತುಂಬ ಮುಖ್ಯ. ನಿಮ್ಮ ಕೈಯಲ್ಲಿ ಇದನ್ನು ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ. ಬಟ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ
ನಿಮ್ಮ ಮೂರನೇ ಗೈಡೆನ್ಸ್ ಬಂದು ಇವತ್ತಿನ ರೀಡಿಂಗಲ್ಲಿ ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಬೋದು. ಲೈಕ್ ನೀವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಕೆಲಸ ಆಪರ್ಚುನಿಟಿ ಬರ್ತಿದೆ ಅಂತಂದರೆ ಓ ನಿಜವಾಗ್ಲೂ ಇದು ಸಾಧ್ಯನಾ, ಓ ದಿಸ್ ಇಸ್ ಇಂಪಾಸಿಬಲ್, ಅದಕ್ಕೆ ನಾವು ಟ್ರೈಯೇ ಮಾಡೋದಕ್ಕೆ ಹೋಗೋದಿಲ್ಲ, ಇದು ನಿಜವಾಗ್ಲೂ ಆಗುತ್ತಾ ಅಂತ ಹೇಳಿ. ಈಗ ನಿಮಗೆ ಯೂಟ್ಯೂಬ್ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಐಡಿಯಾ ಬಂದಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಐಡಿಯಾ ಬಂದಿರ್ಬೋದು. ಓ ಈ ನಂತರ ಮಾಡೋರು 1,00,000 ಜನ ಇದ್ದಾರೆ ಅಂತ ಹೇಳಿ ಅದನ್ನು ಮಾಡೋದಕ್ಕೆ ಮುಂಚೆನೇ ನೀವು ನಿಮ್ಮ ಪ್ಲ್ಯಾನನ್ನು ಕಂಪ್ಲೀಟಾಗಿ ಲೈಕ್ ಯು ಆರ್ ಆಲ್ರೆಡಿ ಫೇಲ್ಡ್ ಅನ್ನೋ ಥರ ನೀವು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ. ಸೊ ಡೋಂಟ್ ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ, ಸೊ ನಿಮ್ಮನ್ನು ನೀವು ನಂಬಿ, ನಿಮ್ಮ ಐಡಿಯಾಸ್ನ ನೀವು ನಂಬಿ, ನೀವು ನಡೀತಾ ಇರುವಂಥ ಡೈರೆಕ್ಷನ್ಸ್ನ ಡೈರೆಕ್ಷನ್ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಬಿಕಾಸ್ ದೇರ್ ಆರ್ ಲಾಡ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇರೋದು. ಮತ್ತು ಈ ಲೈಕ್ ದೆ ಕೀಪ್ ಟೇಕಿಂಗ್ ಮೀ ಕೀ ಬಂಚನ್ನ ತೋರಿಸ್ತಾ ಇರೋದು ಮತ್ತೆ ಯಾವ ಡೋರ್ ಓಪನ್ ಮಾಡಬೇಕು, ಲೈಕ್ ಎನಿಥಿಂಗ್ ಈಸ್ ಪಾಸಿಬಲ್, ಬಟ್ ಯಾವ ಡೋರನ್ನು ನೀವು ಓಪನ್ ಮಾಡಬೇಕು ಅಥವಾ ಏನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಜಸ್ಟ್ ಟೆಲ್ ಅಸ್. ಲೈಕ್ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ, ನಾವು ಆ ಡೈರೆಕ್ಷನಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮ ಸ್ಟೆಪ್ಪು ಮೊದಲನೇದಾಗಿರಬೇಕು. ಓ ಮೈ ಗಾಡ್, ಸೋ ಮಚ್ ಆಫ್ ಲವ್, ಗ್ರೂಪ್ ನಂಬರ್ 1. ಸೊ ಇವತ್ತಿನ ರೀಡಿಂಗಲ್ಲಿ ಗೈಡೆನ್ಸ್ ಜೊತೆಗೆ ಅವರ ಪ್ರೀತಿನ ನಿಮಗೆ ತೋರಿಸ್ತಾ ಇರೋದು. ಲುಕ್ ಅಟ್ ದಿಸ್ ಕ್ಯೂಟ್ ಪಪ್ಪಿ. ಲೈಕ್ ನಿಮ್ಮ ಗಾರ್ಡಿಯನ್ ಏಂಜಲ್, ನಿಮ್ಮ ಏಂಜಲ್ಸ್ಗೆ ಲೈಕ್ ಯು ಆರ್ ದ ಕ್ಯೂಟೆಸ್ಟ್, ಲವಬಲ್, ಅಡೋರಬಲ್, ಬ್ಯೂಟಿಫುಲ್ ಸೋಲ್. ನೀವು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ, ನಿಮ್ಮ ಏಂಜಲ್ಸ್ಗೆ, ನಿಮ್ಮ ಗಾಡೆಸಸ್ಗೆ ಲೈಕ್ ವಿಲ್ ಲವ್ ಯು ಸೋ ಮಚ್. ಮತ್ತು ಈ ಕಾರ್ಡು ಬಂದು ಇಟ್ ಈಸ್ ಸೋ ಮಚ್ ಆಫ್ ಸೋಲಾರ್ ಎನರ್ಜಿ, ಫೈರ್ ಎನರ್ಜಿ ಆ್ಯಂಡ್ ಲಾಡ್ ಆಫ್ ಬ್ರೈಟ್ ಲೈಟ್. ಲೈಕ್ ಬೆಳಗಿನ ಜಾವದ ಮೊದಲನೇ ಬೆಳಕು ಥರ ಇದೆ ಅದು. ಸೊ ದೇರ್ ಇಸ್ ಲಾಡ್ ಆಫ್ ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ನ್ಯೂ ಪಾಸಿಬಿಲಿಟೀಸ್ ನಿಮಗೆ. ಡೋಂಟ್ ವರಿ, ಡೋಂಟ್ ಬಿ ಅಫ್ರೇಡ್. ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇರೋವಂಥದ್ದು, ವಿ ಆರ್ ಪ್ರೊಟೆಕ್ಟಿಂಗ್ ಯು, ವಿ ಆರ್ ಗೈಡಿಂಗ್ ಯು, ವಿ ಹ್ಯಾವ್ ಅ ಪ್ಲ್ಯಾನ್ ಅಂತ ಹೇಳಿ. ಐ ಆಮ್ ರೆಡಿ ಟು ಫಾಲೋ ದ ಸೇಕ್ರೆಡ್ ಪ್ಲ್ಯಾನ್ ಅಂತ ಹೇಳಿ, ಅಥವಾ ಡಿವೈನ್ ಪ್ಲ್ಯಾನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ರೆಡಿ ಟು ಫಾಲೋ ದ ಡಿವೈನ್ ಪ್ಲ್ಯಾನ್. ಯಾ, ವಿ ಹ್ಯಾವ್ ಕರೇಜ್, ಏಂಜಲ್ ಆಫ್ ಕರೇಜ್. ಯಾ, ಐ ಥಿಂಕ್ ಯು ವಿಲ್ ಡೂ ಸಮಥಿಂಗ್ ಬಿಗ್. ಲೈಕ್ 2025 ನೀವು ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಏನೇನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಐಡಿಯಾಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿರಲಿ. ಬಟ್ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದರೆ ಇಟ್ ಫೀಲ್ಸ್ ಲೈಕ್ ಲಾಟ್ ಆಫ್ ಫೈನಾನ್ಷಿಯಲ್ ಅಬಂಡೆನ್ಸ್, ಪೀಸ್ ಅಟ್ ಹೋಮ್. ಮನೆಯಲ್ಲಿ ಆ ಪೀಸ್ ಆಫ್ ಮೈಂಡನ್ನ ತರುವಂಥದ್ದು, ಮನೆಯಲ್ಲಿ ನೆಮ್ಮದಿ ಶಾಂತಿನ ತರುವಂಥದ್ದು, ಮತ್ತು ರಿಲೇಷನ್ಶಿಪ್ಗಳಲ್ಲಿ ಆ ಹಾರ್ಮನಿನ ತರುವಂಥದ್ದು, ಬ್ಯಾಲೆನ್ಸ್ನ ತರುವಂಥದ್ದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ ನಿಮ್ಮ 2025. ಲಾಡ್ ಆಫ್ ಬ್ಯಾಲೆನ್ಸ್ ನಿಮ್ಮ ಲೈಫಿಗೆ ಬರ್ತಾ ಇರೋವಂಥದ್ದು 2025. ಇಷ್ಟು ದಿನ ನೀವು ಆಗೋದಿಲ್ಲ ಅನ್ನೋದನ್ನು ನೀವು ಶುರು ಮಾಡ್ತಾ ಇರೋವಂಥದ್ದು, ಲಾಡ್ ಆಫ್ ನ್ಯೂ ಬಿಗಿನಿಂಗ್ಸ್ ನಿಮ್ಮ 2025. ಸೊ ಬೇಸಿಕ್ಲಿ ನಿಮ್ಮ ಏಂಜಲ್ಸ್ ನಿಮಗೆ ಇವತ್ತು ಹೇಳ್ತಾ ಇರೋದು, ವಿ ಹ್ಯಾವ್ ಏಂಜಲ್ ಆಫ್ ಕರೇಜ್, ವಿ ಹ್ಯಾವ್ ಏಂಜಲ್ ಆಫ್ ಮ್ಯಾಜಿಕ್ ಸಪೋರ್ಟಿಂಗ್ ಯು. ನಿಮಗೆ 2025ಗೆ ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಮ್ಯಾಜಿಕ್ನ ತರೋದಕ್ಕೆ. ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್, ಬ್ಯೂಟಿಫುಲ್. ಈ ಕಾರ್ಡ್ ಬಂದು ಹೇಳ್ತಾ ಇರೋದು ನನಗೆ, ಎಸ್ಪೆಷಲಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ಹೇಳಿ. ಲೈಕ್ ನೀವು ಏನನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಎನಿಥಿಂಗ್ ಇಸ್ ಪಾಸಿಬಲ್. ವಿ ಹ್ಯಾವ್ ಇನ್ಫಿನಿಟಿ ಸಿಂಬಲ್ ಆಲ್ಸೋ ಇಲ್ಲಿ. ದೆರ್ ಆರ್ ಇನ್ಫಿನಿಟ್ ಆಪರ್ಚುನಿಟೀಸ್ ಆರ್ ಇನ್ಫಿನಿಟ್ ಸಪ್ಲೈ ಆರ್ ಇನ್ಫಿನಿಟ್ ಗೈಡೆನ್ಸ್, ಇನ್ಫಿನಿಟ್ ಅಬಂಡೆನ್ಸ್. ಲೈಕ್ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ನೀವು ನಿರ್ಧಾರ ಮಾಡಿ, ನೀವು ಸಪೋರ್ಟ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಗೈಡೆನ್ಸ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿಯಾಗಿರುವಂಥ ಒಂದು ಎನರ್ಜಿನ ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ದ ವರ್ಲ್ಡ್ ಕಾರ್ಡ್ ಈಸ್ ಎಂಡಿಂಗ್. ಹಳೆ ಸೈಕಲ್ನ ಎಂಡ್ ಮಾಡಿ, ನಾವು ಆಲ್ರೆಡಿ ಹೇಳ್ದಂಗೆ ನ್ಯೂ ಬಿಗಿನಿಂಗ್. ಈ ಕಾರ್ಡಲ್ಲಿ ಬರ್ತಾ ಇರೋ ಎನರ್ಜಿ ಬೆಳಗಿನ ಜಾವದ ಮೊದಲನೇ ಹೊಂಬೆಳಕು ಅಂತ ಹೇಳ್ತಾರಲ್ಲ, ದ ಫಸ್ಟ್ ಸನ್ ರೇ. ಕತ್ಲನ್ನ ಬೆಳಕಿನ ಕಡೆಗೆ ತೊಗೊಂಡು ಹೋಗೋದಕ್ಕೆ ಬರುವಂಥ ಮೊದಲನೇ ಸನ್ ರೇ, ಸೂರ್ಯನ ಬೆಳಕು, ಆ ಸೂರ್ಯನ ಕಾಂತಿ, ಆ ಒಂದು ಎನರ್ಜಿ ಬರ್ತಾ ಇರೋದು ಈ ಕಾರ್ಡಲ್ಲಿ. ಸೊ ದ
ದ ಹಾರ್ಡ್ ಲೆಸನ್ಸ್ ಮತ್ತು ಹಾರ್ಡ್ಶಿಪ್ ಮತ್ತು ಆ ಸ್ಟ್ಯಾಗ್ನೆನ್ಸಿ, ದ ಬ್ಲಾಕೇಜಸ್, ಮತ್ತು ನಾವು ಅಂದ್ಕೊಂಡಂಥ ಒಂದು ಸ್ಟೇಜ್ಗೆ ನಾವು ಇನ್ನೂ ರೀಚ್ ಆಗದೆ ಇರುವಂಥ ಒಂದು ಎನರ್ಜಿನಲ್ಲಿದ್ದಿದ್ದು ದಟ್ ಈಸ್ ಎಂಡಿಂಗ್. ದ ಓಲ್ಡ್ ಸೈಕಲ್ ಈಸ್ ಎಂಡಿಂಗ್. ಸೊ ಈಗ ನಿಮಗೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲಾಡ್ ಆಫ್ ಆಪರ್ಚುನಿಟೀಸ್. ದೆರ್ ಇಸ್ ನೋ ಸರ್ಪ್ರೈಸ್ ಗ್ರೂಪ್ ನಂಬರ್ 1. ಮಲ್ಟಿಪಲ್ ಆಪರ್ಚುನಿಟೀಸ್, ಮಲ್ಟಿಪಲ್ ಜಾಬ್ ಆಪರ್ಚುನಿಟೀಸ್. ರಿಲೇಷನ್ಶಿಪ್ಪಿಗೆ ವೇಟ್ ಮಾಡ್ತಿದ್ರೆ ರಿಲೇಷನ್ಶಿಪ್ಪಿಗೂ ಅಷ್ಟೇ ವಿ ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್. ಯು ವಿಲ್ ಬಿ ಬ್ಯುಸಿ ನೆಕ್ಸ್ಟ್ ಮಂತ್ ಹೇಳ್ತಾರೋ, ನೆಕ್ಸ್ಟ್ ಮಂತ್ ಓಕೆ, ನೆಕ್ಸ್ಟ್ ಇಯರ್ ಬಂದು ಯು ವಿಲ್ ಬಿ ವೆರಿ ಬ್ಯುಸಿ. ನೀವು ಬಿಸ್ನೆಸ್ ಇದ್ದರೆ ಲಾಡ್ ಆಫ್ ಕ್ಲೈಂಟ್ಸ್, ಯು ವಿಲ್ ಬಿ ಬ್ಯುಸಿ, ಮೇ ಬಿ ಓವರ್ ಬುಕ್ಡ್. ಕೆಲಸ ಇದ್ದರೆ ಯು ಮೇ ಗೆಟ್ ಇನ್ ಟು ಅ ನ್ಯೂ ಜಾಬ್. ಮತ್ತು ಇಲ್ಲಿ ಅಪ್ರೆಂಟಿಸ್ಶಿಪ್ಪು ಕೂಡ ಈ ಕಾರ್ಡು, ಅದನ್ನು ಆ ಕೆಲಸನ ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ಕಲಿತಾ ಇರೋವಂಥದ್ದು. ಕೆಲವರು ಹೊಸ ಕೋರ್ಸ್ಗಳು ಮಾಡ್ತಾ ಇದ್ದೀರಾ, ಹೊಸ ಮಾಸ್ಟರ್ ಕ್ಲಾಸ್ಗಳು ತೊಗೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀರಾ. ಬಟ್ ಕೆಲವ್ರಿಗೆ ಇದು ಡೆಫಿನೆಟ್ಲಿ ಆ ನ್ಯೂ ಜಾಬ್ ಹೊಸದಾಗಿ ಕಲಿತಾ ಇರೋವಂಥದ್ದು. ಕೆಲವರು ನಿಮ್ಮ ಜಾಬ್ ಡೈರೆಕ್ಷನನ್ನೇ ಚೇಂಜ್ ಮಾಡಿದ್ದೀರಾ. ಇಷ್ಟು ದಿನ ನಿಮ್ಮ ಕರಿಯರ್ ಡೈರೆಕ್ಷನ್ನ, ಇಷ್ಟು ದಿನ ಒಂದು ಕರಿಯರಲ್ಲಿದ್ದರೆ ಇವಾಗ ಸಡನ್ನಾಗಿ ನಿಮ್ಮ ಎಂಟೈರ್ ಸ್ಟೋರಿ, ಎಂಟೈರ್ ಕರಿಯರ್ ಲೈನನ್ನೇ ಚೇಂಜ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರು. ಇನ್ನು ಕೆಲವರು ನಿಮ್ಮ ಮನೆ ರಿಲೇಟೆಡ್ ಇಂಪ್ರೂವ್ಮೆಂಟ್ಸ್ಗಳ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಹೇಗೆ ನಾವು ಆ ಶಾಂತಿನ ತರೋದು ಅನ್ನುವಂಥದ್ದು, ಅಥವಾ ಹೊಸ ಮನೆಗೆ ಮೂವ್ ಆಗುವಂಥದ್ದು, ಮನೆ ಇಂಪ್ರೂವ್ಮೆಂಟ್ಸ್ಗಳಿರ್ಬೋದು. ಲೈಕ್ ನಿಮ್ಮ ಬೇಸಿಕ್ಲಿ ಯು ಆರ್ ಫೋಕಸಿಂಗ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ ಮೇಲೆ ಕೆಲವರು ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಬ್ಯಾಲೆನ್ಸು, ಫೈನಾನ್ಷಿಯಲ್ ಬ್ಯಾಲೆನ್ಸ್ ನೀವು ತರ್ತಾ ಇರುವಂಥದ್ದು. ಆ್ಯಂಡ್ ದೆನ್ ಫೈನಲಿ ದ ಡೋರ್ ಇಸ್ ಓಪನಿಂಗ್. ಮತ್ತು ಈ ಕಾರ್ಡಲ್ಲಿ ಏಂಜಲ್ ವಿಂಗ್ಸ್ ಕೂಡ ಇರೋದು. ಈ ಡೋರ್ ಓಪನ್ ಆದಾಗ ದಿಸ್ ಈಸ್ 8 ಆಫ್ ಸೋರ್ಟ್ಸ್. ಬೇಸಿಕ್ಲಿ ನಿಮ್ಮ ಪವರ್ನ ನೀವು ರಿಯಲೈಸ್ ಮಾಡ್ಕೊಳ್ತಾ ಇದ್ದೀರಾ, ಮತ್ತು ನಿಮ್ಮ ಏಂಜಲ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಈ ಡೋರನ್ನು ಓಪನ್ ಮಾಡಿ ಅದರಿಂದ ಆಚೆ ಹೋಗೋದಕ್ಕೆ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಇಷ್ಟು ದಿನ ಸ್ಟಕ್ ಆಗಿದ್ದಂಥ ಕಾರ್ಡು. ಈ ಡೋರ್ ಇಷ್ಟು ದಿನ ಸ್ಟಕ್ ಆಗಿತ್ತು, ಜಾಮ್ ಆಗಿತ್ತು, ಲೈಕ್ ಆ ಡೋರ್ನ ನೀವು ಜೋರಾಗಿ ಆಡಿಸ್ತಾ ಇದ್ರಿ. ಸೊ ಫೈನಲಿ ಆ ಡೋರ್ ಬಂದು, ಯಾವುದೇ ಡೋರ್ ಇರಲಿ, ಅದು ಡಾರ್ಕ್ನೆಸ್ಸು, ಟಯರ್ಡ್ನೆಸ್ಸು, ವೀಕ್ನೆಸ್ಸು, ಲೈಕ್ ಸ್ಟ್ಯಾಗ್ನೆನ್ಸಿ, ನಥಿಂಗ್ ಈಸ್ ಗ್ರೋಯಿಂಗ್, ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಸೊ ಈ ಡೋರ್ ಅದು ಎಲ್ಲಿ ಜಾಮ್ ಆಗಿತ್ತು ಅದು ಬಂದು ಓಪನ್ ಆಗ್ತಾ ಇದೆ, ಅದನ್ನು ರಿಲೀಸ್ ಮಾಡ್ತಾ ಇರೋ ಥರ ಇದೆ 2025ಅಲ್ಲಿ. ಸೊ ಲಾಡ್ ಆಫ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ನಿಮಗೆ 2025ಅಲ್ಲಿ ನಿಮ್ಮ ಏಂಜಲ್ಸಿಂದ. ಸೊ ಲೈಕ್ ಈ ರೀಡಿಂಗ್ ಮುಖಾಂತರ ನಿಮಗೆ ಬೇಕಾಗಿರುವಂಥ ಗೈಡೆನ್ಸ್ ಬಂದು, ಫಸ್ಟ್ ಆಫ್ ಆಲ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಮತ್ತು ಈ ಬದಲಾಗ್ತಾ ಇರೋವಂಥ ಎನರ್ಜಿಗೆ ನಿಮ್ಮನ್ನು ನೀವು ಅಟ್ಯೂನ್ ಮಾಡ್ಕೊಳ್ಳಿ, ಅಂದರೆ ಅಲೈನ್ ಮಾಡ್ಕೊಳ್ಳಿ. ಐ ನೋ, ಐ ಕ್ಯಾನ್ ಫೀಲ್, ಐ ಕ್ಯಾನ್ ಟೇಸ್ಟ್ ಈ ಚೇಂಜಸ್ ಎಲ್ಲ ನನ್ನ ಲೈಫಲ್ಲಿ. ಐ ಆಮ್ ಸೂಪರ್ ರೆಡಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಗೆಟ್ ಎಕ್ಸೈಟೆಡ್ ಗ್ರೂಪ್ ನಂಬರ್ 1. ಈ ರೀಡಿಂಗ್ ಮುಖಾಂತರ ನಿಮ್ಮ ಗೈಡ್ಸ್ ಹೇಳ್ತಾ ಇರೋದು, ಎಸ್ಪೆಷಲಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ವಿ ಹ್ಯಾವ್ ವಿಂಟರ್ ಫೇರಿ ಆರ್ ವಿಂಟರ್ ಏಂಜಲ್ ಆಫ್ ವಿಂಟರ್. ವಿಂಟರ್ ಅಂದರೆ ಚಳಿಗಾಲದಲ್ಲಿ ಅಂಥ ಒಂದು ಏನು ಬೆಳೆಯೋದಕ್ಕಾಗೋದಿಲ್ಲ, ಎಸ್ಪೆಷಲಿ ಸ್ನೋ ಕವರ್ ಆಗಿರೋಂಥ ಲ್ಯಾಂಡ್ಗಳಲ್ಲಿ ಆಬ್ಸಲ್ಯೂಟ್ಲಿ ನಥಿಂಗ್. ದೆರ್ ಇಸ್ ನೋ ಗ್ರೋತ್, ದೆರ್ ಇಸ್ ನೋ ಮೂವ್ಮೆಂಟ್, ಆಬ್ಸಲ್ಯೂಟ್ಲಿ ಸ್ಟಿಲ್ನೆಸ್, ಡಾರ್ಕ್ನೆಸ್, ಲೈಕ್ ಆ ಥರ ಒಂದು ಎನರ್ಜಿಯಿಂದ, ಲೈಕ್ ದಿಸ್ ಈಸ್ ಸೋ ಬ್ಯೂಟಿಫುಲ್. ಲೈಕ್ ವಿಂಟರಿಂದ ಯು ಆರ್ ಮೂವಿಂಗ್ ಟು ಸಮ್ಮರ್. ಗ್ರೂಪ್ ನಂಬರ್ 1, ಲೈಕ್ ವಿಂಟರ್ ಲ್ಯಾಂಡಿಂದ ಸಮ್ಮರ್ ಲ್ಯಾಂಡ್ಗೆ ಮೂವ್ ಆಗ್ತಾ ಇದ್ದೀರಾ. ಸಮ್ಮರ್ ಈಸ್ ವೆನ್ ಗ್ರೋತ್ ಆಗುವಂಥದ್ದು, ಹಾರ್ವೆಸ್ಟ್ ಆಗುವಂಥದ್ದು, ಬೆಳಕು ತುಂಬಿರೋ ಅಂಥದ್ದು, ಲೈಕ್ ಕ್ಲಿಯರ್ ಆಗಿ ರೋಡು ಕಾಣಿಸ್ತಾ ಇರೋದು ಮುಂದೆ. ವಿಂಟರಲ್ಲಿ ಫಾಗಿ ಎನರ್ಜಿನಲ್ಲಿ ಏನೂ ಕಾಣೋದಿಲ್ಲ ನಮಗೆ. ಸೊ ಅಗೇನ್ ನಿಮ್ಮ ಏಂಜಲ್ಸ್ ಕನ್ಫರ್ಮ್ ಮಾಡ್ತಾ ಇರೋದು, ವಿ ಆರ್ ಮೂವಿಂಗ್ ಫ್ರಮ್ ವಿಂಟರ್ ಎನರ್ಜಿ ಟು ಬ್ಯೂಟಿಫುಲ್ ಸಮ್ಮರ್ ಎನರ್ಜಿ, ಸಮ್ಮರ್ ಡ್ರೀಮ್ಸ್. ಸೊ ಲಾಡ್ ಆಫ್ ವಿಶ್ ಫುಲ್ಫಿಲ್ಮೆಂಟ್ಸ್, ಮ್ಯಾನಿಫೆಸ್ಟೇಷನ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋವಂಥದ್ದು. ಆ್ಯಂಡ್ ದ ಫೈನಲ್ ಕಾರ್ಡ್ ಅಗೇನ್ ಈ ರೀಡಿಂಗ್ ಮುಖಾಂತರ ನಿಮ್ಮ ಏಂಜಲ್ಸ್ ಬಂದು ಹೇಳ್ತಾ ಇರೋದು, ವಿ ಲವ್ ಯು ಸೋ ಮಚ್, ಯು ಆರ್ ಪ್ರೊಟೆಕ್ಟೆಡ್. ಲೈಕ್ ಅಗೇನ್ ಇದು 3ನೇ ಕಾರ್ಡು ನಿಮ್ಮ ಗ್ರೂಪಲ್ಲಿ ನಿಮ್ಮ ಏಂಜಲ್ಸ್ ತೋರಿಸ್ತಾ ಇರೋವಂಥದ್ದು. ಲೈಕ್ ನೀವು ಈ ಮಗು ಥರ ನಿಮ್ಮ ಏಂಜಲ್ಸ್ ನಿಮ್ಮನ್ನ ನೋಡ್ತಾ ಇರೋದು, ಪ್ರೊಟೆಕ್ಟ್ ಮಾಡ್ತಾ ಇರೋದು. ಲೈಕ್ ಯು ಆರ್ ದೇರ್ ರೋಸ್ ಬಡ್ ಅನ್ನೋ ಥರ. ಲೈಕ್ ಯು ಆರ್ ಅವರ್ ಬೇಬಿ, ಯು ಆರ್ ಅವರ್ ಸ್ವೀಟ್ ಇನ್ನಸೆಂಟ್ ಸೋಲ್. ವಿ ಲವ್ ಯು ಸೋ ಮಚ್. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ, ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದೀವಿ, ನಿಮಗೇನು ಬೇಕು ಅಂತ ಹೇಳಿ, ನಿಮ್ಮ ಜೀವನದ ಬ್ಲೂ ಪ್ರಿಂಟ್ ಏನು, ನಿಮ್ಮ ಸೋಲ್ ಪರ್ಪಸ್ ಏನು, ವಿ ನೋ ವೆರಿ ವೆಲ್. ಸೊ ವಿ ವಿಲ್ ವರ್ಕ್ ಟುಗೆದರ್. ನಾವು 2025ಅಲ್ಲಿ ಲೈಕ್ ವಿ ವಿಲ್ ಕ್ಲೋಸ್ಲಿ ವರ್ಕ್
ನಿಮ್ಮ ಜೊತೆ ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಈ ವಿಂಟರ್ ಲ್ಯಾಂಡಿಂದ ಈ ಸಮ್ಮರ್ ಲ್ಯಾಂಡಿಗೆ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಟು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೆಟ್ ರೆಡಿ, ಗೆಟ್ ಎಕ್ಸೈಟೆಡ್, ಲೈಕ್ ಸೂಪರ್ ಎಕ್ಸೈಟೆಡ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ, ನೆಕ್ಸ್ಟ್ ಸೀಸನ್ಗೆ, ನೆಕ್ಸ್ಟ್ ಇಯರ್ಗೆ, ನೆಕ್ಸ್ಟ್ ಎಪಿಸೋಡ್ಗೆ ಅಂತ ಹೇಳಿ ನಿಮ್ಮ ಏಂಜಲ್ಸು ಇಷ್ಟೊಂದು ಪ್ರೀತಿನ, ಇಷ್ಟೊಂದು ಧೈರ್ಯನ ನಿಮ್ಮ ಕಡೆಗೆ ಇವತ್ತಿನ ರೀಡಿಂಗ್ ಮುಖಾಂತರ ನಿಮಗೆ ತಲುಪಿಸ್ತಾ ಇರೋವಂಥದ್ದು. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ದಿಸ್ ಇಸ್ ಬ್ಯೂಟಿಫುಲ್. ಆಲ್ ರೈಟ್, ಸೊ ಅಗೇನ್ ಜೆಂಟಲ್ ರಿಮೈಂಡರ್, ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಇದೆ. ಡೋಂಟ್ ಫರ್ಗೆಟ್, ಕೆಳಗಡೆ ಕ್ಲಿಕ್ ಮಾಡಿ ಎನ್ರೋಲ್ ಮಾಡಿ. ನಿಮ್ಮನ್ನ ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ ಮೀಟ್ ಮಾಡ್ತೀನಿ ಲೈವ್ ಆಗಿ ಝೂಮಲ್ಲಿ. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ, ಯಾಕೆಂದರೆ ಅದಕ್ಕೆ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ ಮುಂಚೆ ಇನ್ನೊಂದು ರೀಡಿಂಗ್ ಅಟ್ಲೀಸ್ಟ್ ಇರುತ್ತೆ. ಸೊ ಐ ವಿಲ್ ಸಿ ಯು ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಓಕೆ, ಈ ಕಾರ್ಡಲ್ಲಿ ಮೊದಲನೇದು, ಈ ಕಾರ್ಡ್ ರೆಪ್ರೆಸೆಂಟ್ ಮಾಡುವಂಥ ಪ್ಲ್ಯಾನೆಟ್ ಬಂದು ನೆಪ್ಟ್ಯೂನ್. ಮತ್ತು ಕೆಳಗಡೆ ವಿ ಹ್ಯಾವ್ ಟ್ರೆಜರ್, ಫುಲ್ ಬಾಕ್ಸ್ ಫುಲ್ಲು ವಿ ಹ್ಯಾವ್ ಗೋಲ್ಡ್. ಆ್ಯಂಡ್ ದೆನ್ ದಿಸ್ ಇಸ್ ದ ಏಂಜಲ್ of emotions, and she's the goddess of love, goddess of emotions, goddess of relationship, goddess of balance, and also card number 22, lord of balance. ಮೊದಲನೇದು ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಗೈಸ್ ಆರ್ ಮೀಟಿಂಗ್ ನಿಮ್ಮ ಸೋಲ್ಮೇಟ್ಸ್ನ 2025ಅಲ್ಲಿ ಆರ್ ಇನ್ ಅ ನಿಯರ್ ಫ್ಯೂಚರ್. ಬಟ್ ಇಟ್ ಎ ವೆರಿ ಸ್ಟ್ರಾಂಗ್ ರಿಲೇಷನ್ಶಿಪ್, ಹಾರ್ಮನಿ ಈ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಹೊಸ ಫ್ರೆಂಡ್ಶಿಪ್ಗಳು, ಹೊಸ ರಿಲೇಷನ್ಶಿಪ್ಗಳು, ಎಮೋಷ್ನಲ್ ಬ್ಯಾಲೆನ್ಸ್, ಮತ್ತು ಲಾಟ್ ಆಫ್ ಹೀಲಿಂಗ್ ಆಲ್ಸೋ. ಲೈಕ್ 2024ಅಲ್ಲಿ ಅಥವಾ 2020 ಐ ಡೋಂಟ್ ನೋ, ಲೈಕ್ ಪಾಸ್ಟ್ 2-3 ಇಯರ್ಸಲ್ಲಿ ಏನಾದರೂ ಹಾರ್ಟ್ ಬ್ರೇಕ್ಗಳು, ಫೇಲ್ಯೂರ್ಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಡಿಸ್ಟ್ರಕ್ಷನ್ಸ್ಗಳು, ಏನಾದರೂ ಕಳ್ಕೊಂಡಿರೋವಂಥದ್ದು, ಲೈಕ್ ಯಾರನ್ನಾದರೂ ಕಳ್ಕೊಂಡಿರೋವಂಥದ್ದು ಫಿಸಿಕಲಿ ಆರ್ ಎಮೋಷ್ನಲಿ, ಐ ಡೋಂಟ್ ನೋ. ಇಫ್ ಯು ಆರ್ ಗೋಯಿಂಗ್ ಥ್ರೂ ಹಾರ್ಟ್ ಏಕ್ ಆರ್ a pain in general, ಅಥವಾ ಫಿಸಿಕಲ್ ಪೇನು, ಫಿಸಿಕಲ್ ಇಶ್ಯೂಸ್ ಏನಾದರೂ ಇದ್ದಿದ್ರೆ ದೆರ್ ಇಸ್ ಅ ಲಾಟ್ ಆಫ್ ಹೀಲಿಂಗ್ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಲೈಕ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ಅ ಲಾಟ್ ಆಫ್ ಡೀಪ್ ಹೀಲಿಂಗ್, ಎಮೋಷ್ನಲ್ ಬ್ಯಾಲೆನ್ಸ್. ನಿಮ್ಮ ಹಾರ್ಟ್ ಬಂದು ಫೈನಲಿ ಹೀಲ್ ಆಗಿರೋದು, ಮೆಂಡ್ ಆಗಿರೋದು. ನೆಕ್ಸ್ಟ್ ರಿಲೇಷನ್ಶಿಪ್ಗೆ ನೀವು ರೆಡಿ ಆಗ್ತಾ ಇರೋವಂಥದ್ದು, ನೆಕ್ಸ್ಟ್ ಫ್ರೆಂಡ್ಶಿಪ್ಗೆ ನೀವು ರೆಡಿ ಆಗ್ತಾ ಇರೋವಂಥದ್ದು, ನೆಕ್ಸ್ಟ್ ಎಕ್ಸೈಟ್ಮೆಂಟ್ಗೆ ನೀವು ರೆಡಿ ಆಗ್ತಾ ಇರೋವಂಥದ್ದು, ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ಸ್ಗೆ ನೀವು ರೆಡಿ ಆಗ್ತಾ ಇರೋವಂಥದ್ದು, ನಿಮ್ಮ ಎನರ್ಜಿ ಬಂದು ಮೆಂಡ್ ಆಗ್ತಾ ಇರೋವಂಥದ್ದನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಏಂಜಲ್ಸು. ಮತ್ತು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ್ರೆ ನಿಮ್ಮ ಔರಾನ ತೋರಿಸ್ತಾ ಇರೋದು, ನಿಮ್ಮ ಎನರ್ಜೆಟಿಕ್ ಫೀಲ್ಡು. ನಿಮ್ಮ ಎನರ್ಜೆಟಿಕ್ ಫೀಲ್ಡಲ್ಲಿದ್ದಂಥ ಡಿಸ್ರಪ್ಷನ್ಸ್ ಅಂದರೆ ಹೊರಗಡೆಯಿಂದ ಅಟ್ಯಾಕ್ಗಳಾಗಿರುವಂಥದ್ದು. ವೆನ್ ಐ ಸೆ ಅಟ್ಯಾಕ್, ಎನರ್ಜೆಟಿಕ್ ಅಟ್ಯಾಕ್ ಆರ್ ಅನ್ನೆಸೆಸರಿ ಜನರುಗಳಿಂದ, ಅಥವಾ ನಮ್ಮನ್ನು ಬಿಟ್ಟು ಹೋಗಿರೋಂಥ ಜನರುಗಳಿಂದ ಈ ಕಾರ್ಡ್ ಅಟ್ಯಾಚ್ಮೆಂಟ್ ಅಂತ ಇನ್ನೂ ಇರುತ್ತೆ, ಅದು ಬಂದು ರಿಲೀಸ್ ಆಗ್ತಾ ಇರೋದು. ಫೈನಲಿ ನಿಮ್ಮ ಔರಾ, ನಿಮ್ಮ ಎನರ್ಜಿ ಫೀಲ್ಡ್ ಬಂತು ಸ್ಮೂತ್ ಆಗ್ತಾ ಇರೋದು, ಈಕ್ವಲೈಸ್ ಆಗ್ತಾ ಇರೋದು, ಬ್ಯಾಲೆನ್ಸ್ ಆಗ್ತಾ ಇರೋವಂಥದ್ದನ್ನು ತೋರಿಸ್ತಾ ಇರೋದು. ಯು ವಿಲ್ ಫೀಲ್ ವೆರಿ ವೆರಿ ಕಾಮ್ ಅಂತ ಹೇಳ್ತಾ ಇರೋದು ನಿಮ್ಮ ಏಂಜಲ್ಸು 2025ಅಲ್ಲಿ. ಸೊ ಮೊದಲನೇ ಗೈಡೆನ್ಸ್ ಬಂದು ನಿಮಗೆ ನಿಮ್ಮ ಏಂಜಲ್ಸಿಂದ ಬರ್ತಾ ಇರೋದು ಲೈಕ್ ರಿಲ್ಯಾಕ್ಸ್ ಮೋರ್ ಆ್ಯಂಡ್ ಮೋರ್ ಅಂತ ಹೇಳಿ. ಸ್ವಲ್ಪ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಸ್ವಲ್ಪ ಟೈಮನ್ನು ಅಲೋಕೇಟ್ ಮಾಡ್ಕೊಳ್ಳಿ. ಲೈಕ್ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ನಿಮ್ಮ ಆರ್ಗ್ಯಾನಿಕ್ ಆಗಿ ತಿನ್ನುವಂಥದ್ದು ಇರ್ಬೋದು, ರಾ ವೆಜಿಟೇಬಲ್ಸ್ ತಿನ್ನುವಂಥದ್ದು ಇರ್ಬೋದು, ಬೆಳಗ್ಗೆ ಬೇಗ ಎದ್ದೇಳೋದು, ಸಾಧನೆಗಳೇನಾದರೂ ಶುರು ಮಾಡೋವಂಥದ್ದು. ಸೊ ಲೈಕ್ ಇಟ್ ಫೀಲ್ಸ್ ಲೈಕ್ ನೀವು ಬ್ಯಾಲೆನ್ಸ್, ಲೈಕ್ ನೇಚರ್ ಜೊತೆ ಬ್ಯಾಲೆನ್ಸ್ ಆಗ್ತಾ ಇರೋ ಥರ ಇದೆ. ನಿಮ್ಮ ಲೈಫ್ ಪರ್ಪಸ್ಗೆ ನೀವು ಅಲೈನ್ ಆಗ್ತಾ ಇರೋ ಥರ ಇದೆ. ನಿಮ್ಮ ಹಾರ್ಟ್ ಹೀಲ್ ಆಗ್ತಾ ಇರೋ ಥರ ಇದೆ. ನೀವು ಯಾವುದಕ್ಕೂ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ಏಂಜಲ್ಸು, ಯೂನಿವರ್ಸು, ನಿಮ್ಮ ಗೈಡ್ಸು, ನಿಮ್ಮ ಗಾಡೆಸಸ್ಸು like they are preparing you for something surprising ಅಂತ ಹೇಳ್ತಾ ಇರೋದು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಸರ್ಪ್ರೈಸ್. ಆ್ಯಂಡ್ ಆಲ್ಸೋ ನೆಪ್ಟ್ಯೂನ್ ಎನರ್ಜಿ ಬಂದು ಇಟ್ ಈಸ್ ವೆರಿ ಲೈಕ್ ಅನ್ಪ್ರೆಡಿಕ್ಟಬಲ್ ಕೈಂಡ್ ಆಫ್ ಎನರ್ಜಿ. ಲೈಕ್ ಏನಾಗುತ್ತೆ ಅಥವಾ ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ,
ವಿ ಡೋಂಟ್ ನೋ, ದೆರ್ ಇಸ್ ಲಾಟ್ ಆಫ್ ಸೀಕ್ರೆಸಿ ನಿಮ್ಮ ಎನರ್ಜಿನಲ್ಲಿ, ದೆರ್ ಇಸ್ ಲಾಟ್ ಆಫ್ ಸರ್ಪ್ರೈಸ್ ನಿಮ್ಮ ಎನರ್ಜಿನಲ್ಲಿ. ಸೊ ಗೆಟ್ ರೆಡಿ ಫಾರ್ ಸಮ್ ಕೈಂಡ್ ಆಫ್ ಸರ್ಪ್ರೈಸಸ್ 2025ಅಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ಸ್, ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ಗಳು, ನೀವು ಅಂದ್ಕೊಂಡಿಲ್ಲದೆ ಇರೋ ಅಂಥ ಒಂದು ಲೈಕ್ ದೆರ್ ಇಸ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಗ್ರೂಪ್ ನಂಬರ್ 2 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಸೊ ನಿಮ್ಮ ಗೈಡೆನ್ಸ್ ಬಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋವಂಥದ್ದು ಬಿ ವೆರಿ ವೆರಿ ಫ್ಲೆಕ್ಸಿಬಲ್ ನೆಕ್ಸ್ಟ್ ಇಯರು ಅಂತ ಹೇಳ್ತಾ ಇರೋದು. ಯಾಕೆಂದರೆ ಎಷ್ಟೊಂದು ಪ್ಲ್ಯಾನ್ಗಳು ಚೇಂಜ್ ಆಗ್ಬೋದು, ಎಷ್ಟೊಂದು ನೀವು ಅಂದ್ಕೊಂಡಿಲ್ಲದೆ ಇರೋ ಅಂಥದ್ದನ್ನು ನಿಮಗೆ ಮಾಡುವಂಥ ಸ್ಫೂರ್ತಿ ಬರೋದಕ್ಕೆ ಶುರು ಆಗ್ಬೋದು. ನನ್ನ ಲೈಫಲ್ಲಿ ನಾನು ಯಾವತ್ತೂ ಸ್ವಿಮ್ಮಿಂಗೇ ಮಾಡಿಲ್ಲ, ನಾನು ಸ್ವಿಮ್ಮಿಂಗೇ ಕಲ್ತಿಲ್ಲ, ಮೇ ಬಿ ನೆಕ್ಸ್ಟ್ ಇಯರು ನೀವು ಸ್ವಿಮ್ಮಿಂಗ್ ಕಲೀಲೇಬೇಕು ಅನ್ನುವಂಥ ಒಂದು ಎನರ್ಜಿ ಅಥವಾ ನರ್ಜಸ್ ಸ್ಟಾರ್ಟ್ ಆಗ್ಬೋದು. ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಿಮಗೆ ನೀರಂದರೆ ಭಯ, ನಾನು ಯಾವತ್ತೂ ನೀರ ಹತ್ರ ಹೋಗಲ್ಲ ಅಂದ್ಕೊಂಡಿರ್ತೀರಾ, ಬಟ್ ಸಡನ್ನಾಗಿ ನಿಮಗೆ ಇಲ್ಲ ನಾನು ಸ್ವಿಮ್ಮಿಂಗ್ ಕಲಿಬೇಕು, ನಾನು ಈ ಭಯನ ನಾನು ಫೇಸ್ ಮಾಡಬೇಕು, ಎಷ್ಟು ದಿನ ಅಂತ ನಾನು ಇದೇ ಭಯದಲ್ಲಿರಲಿ ಅಂಥೇಳಿ ಯು ಆರ್ ಜಸ್ಟ್ ಫೇಸಿಂಗ್ ಯುವರ್ ಫಿಯರ್ ನೆಕ್ಸ್ಟ್ ಇಯರು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೇರ್ ವಿಲ್ ಬಿ ಅನ್ಎಕ್ಸ್ಪೆಕ್ಟೆಡ್ there are a lot of unexpected things ನಿಮ್ಮ ಲೈಫಲ್ಲಿ ಗ್ರೂಪ್ ನಂಬರ್ 2. ಸೊ ಬಿ ವೆರಿ ಫ್ಲೆಕ್ಸಿಬಲ್. ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಗೈಡೆನ್ಸು. ಲೈಕ್ ಇಲ್ಲ ನಾನು ಅಗೇನ್ ವಿಲ್ ಕಂಟಿನ್ಯೂ ಅದೇ ಎಕ್ಸಾಂಪಲ್ನ. ನೀರಂದರೆ ನನ್ನ ಭಯ, ನಾನು ಯಾವತ್ತೂ ಸ್ವಿಮ್ಮಿಂಗ್ ಕಲಿಯೋದು ಇಲ್ಲ, ನಾನು ಯಾವತ್ತೂ ನೀರ ಹತ್ರ ಹೋಗೋದು ಇಲ್ಲ. ಬಟ್ ನಿಮ್ಮ ಸೋಲ್ ಲೆವೆಲಲ್ಲಿ ನಿಮಗೆ ಹೇಳ್ತಾ ಇರೋದು ನೋ, ಈ ಭಯನ ನಾವು ಓವರ್ಕಮ್ ಮಾಡಲೇಬೇಕು, ಹೇಗಾದ್ರೂ ನಾವು ಈ ಭಯದಲ್ಲಿ ಇರೋಕ್ಕಾಗೋದಿಲ್ಲ. ಏಕೆಂದರೆ ವಿ ಲವ್ ವಾಟರ್, ನಮಗೆ ನೀರಂದ್ರೂ ಇಷ್ಟ, ಆದರೆ ನೀರಂದರೆ ಭಯ. ಸೊ ದೇರ್ ಇಸ್ ಅ ಡೈಲಮಾ. ಸೊ ಹೆಂಗೆ ನಾವು ಇದನ್ನು ಸಾಲ್ವ್ ಮಾಡೋದು? ಸ್ವಿಮ್ಮಿಂಗ್ ಕಲಿತಾಗ ನಾನು ಆ ನೀರನ್ನು ಈಸಿಯಾಗಿ ನಾನು ಸ್ವಿಮ್ ಮಾಡೋದ್ರಿಂದ ಆ ಭಯ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಹ್ಯಾವ್ ಟು ಫೇಸ್ ಮೈ ಫಿಯರ್. ಸೊ ಯು ಆರ್ ಫೇಸಿಂಗ್ ಯುವರ್ ಫಿಯರ್ ಆ್ಯಂಡ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇ. ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಲೈಕ್ ಇಂಟ್ರೆಸ್ಟ್ಗಳು ನಿಮಗೆ. ನೀವು ಯಾವತ್ತೂ ಪೇಂಟ್ ಮಾಡಿಲ್ಲ, ನಿಮಗೆ ಪೇಂಟ್ ಅಂದರೆ ನಿಮ್ಗೆ ಗೊತ್ತೂ ಇಲ್ಲ ನಿಮಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸಡನ್ನಾಗಿ ಯಾವುದೋ ಒಂದು ಕೋರ್ಸು ನಿಮ್ಮ ಫ್ರೆಂಡ್ ಸಜೆಸ್ಟ್ ಮಾಡ್ಬೋದು, ಇಟ್ ಇಸ್ ವೆರಿ ಥಿಯೋರೋಪ್ಯಾಟಿಕ್, ಲೈಕ್ ಜಾಯ್ನ್ ಆಗಿ ಚೆನ್ನಾಗಿದೆ ಅಂಥೇಳಿ, ನೋಡೋಣ, ಯುವರ್ ಅನ್ಇಂಟ್ರೆಸ್ಟ್ ಆ ಕೋರ್ಸ್ಗೆ, ಪೇಂಟಿಂಗ್ ಕೋರ್ಸಿಗೆ ಜಾಯ್ನ್ ಆಗ್ತೀರಾ, ಒಂದು ಪೇಂಟ್ ಬಾಕ್ಸ್ ತೊಗೊಳ್ತೀರಾ ಆ್ಯಂಡ್ ಹಾಗೆ ಪೇಂಟ್ 1, 2 ಮಾಡ್ತಾ ಸ್ಟ್ರೋಕ್ಗಳನ್ನ ಕಲಿತಾ, ಆ ಕಲರ್ಗಳು ಬ್ಲೆಂಡ್ ಆಗೋದನ್ನ ನೋಡ್ತಾ, ಕಾಮ್ ಆಗಿರೋ ಮ್ಯೂಸಿಕ್ ಹಾಕ್ಕೊಂಡು ಪೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ, ಸಡನ್ನಾಗಿ ಯುವರ್ ಸೋಲ್ ವಿಲ್ ಸಿಂಕ್ ಇನ್ ಸೋ ಡೀಪ್ಲಿ ಆ ಫ್ಲೋ ಅಲ್ಲಿ. ಲೈಕ್ ಯು ವಿಲ್ ಬಿ ಸರ್ಪ್ರೈಸ್ಡ್. ಐ ನೆವರ್ ಥಾಟ್ ನಾನು ಪೇಂಟಿಂಗ್ ಅಂದರೆ ನಾನು ಇಷ್ಟೊಂದು ಇಷ್ಟ ಆಗುತ್ತೆ ನನಗೆ ಅಂಥೇಳಿ. ಬಟ್ who knows, this is new phase ನನ್ನ ಲೈಫಲ್ಲಿ, ನ್ಯೂ ಚಾಪ್ಟರ್. ಐ ನೆವರ್ ಥಾಟ್ ನನಗಿದು ಇಷ್ಟ ಆಗುತ್ತೆ ಅಂತ ಹೇಳಿ. ಲೈಕ್ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ನಿಮಗೆ ಗ್ರೂಪ್ ನಂಬರ್ 2. ಸೊ ಬಿ ವೆರಿ ವೆರಿ ಫ್ಲೆಕ್ಸಿಬಲ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ನೀರು, ಎಲ್ಲ ಕಡೆ ನೀರಿರೋದು ನಿಮ್ಮ ಗ್ರೂಪಲ್ಲಿ. ಸೊ ನೀರಂತ ಅಂದರೆ ಫ್ಲೆಕ್ಸಿಬಿಲಿಟಿ. ನೀರು ಹೀಗೆ ರಿಜಿಡ್ಡಾಗಿ ಒಂದೇ ಡೈರೆಕ್ಷನಲ್ಲಿ ನಡೆಯೋದಿಲ್ಲ. ಅಲ್ಲಿ ಅಡ್ಡ ಇದ್ರೂ, ಅಡೆತಡೆಗಳಿದ್ರೂ ಆ ಅಲೆ ಒಡೆದು ಆ ಮಣ್ಣನ್ನು ಕರಗಿಸಿ ಜಾಗ ಮಾಡ್ಕೊಂಡು ಸಾಫ್ಟಾಗಿ ಅದರದ್ದೇ ಆದಂಥ ಒಂದು ದಾರಿ ಮಾಡ್ಕೊಂಡು ಹೊಟ್ಟೋಗೋವಂಥ ಒಂದು ಎನರ್ಜಿ. ಸೊ ಬಿ ಫ್ಲೆಕ್ಸಿಬಲ್, ಬಿ ಮೂವಿಂಗ್, ಗೋ ಇನ್ ದ ಫ್ಲೋ. ಸೊ ದಟ್ ಈಸ್ ದ ಮೇಜರ್ ಅಡ್ವೈಸ್ ಆರ್ ಗೈಡೆನ್ಸ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ. ನೀವು ಮಾಡಿರೋ ಪ್ಲ್ಯಾನ್ ಇದು ಹೀಗೆ ಆಗಬೇಕು, ಇದೇ ಟೈಮಿಗೆ ನಾನು ಮ್ಯಾನಿಫೆಸ್ಟೇಷನ್ ಬರಬೇಕು. ಸೊ ಇದೆಲ್ಲನೂ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ನೆಕ್ಸ್ಟ್ ಇಯರ್ಗೆ ಅಂತ ಹೇಳ್ತಾ ಇರೋದು. ಟೇಕ್ ಲಾಟ್ ಆಫ್ ಕಾರ್ಡ್ಸ್, ಐ ವಿಲ್ ಶಫಲ್ ಇನ್ನೂ. ಸೊ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಆಗಿ ನಿಮಗೆ ಗ್ರೂಪ್ ನಂಬರ್ 2. ಎಮೋಷ್ನಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್ ತುಂಬ ಸ್ಟ್ರಾಂಗ್ ಆಗಿ, ಲಾಟ್ ಆಫ್ ಹೆಲ್ತ್ ಇಂಪ್ರೂವ್ಮೆಂಟ್ ನಿಮಗೆ ನೆಕ್ಸ್ಟ್ ಇಯರು. ಆ್ಯಂಡ್ ಆಲ್ಸೋ ಹೆಲ್ತ್ ವಿಚಾರ ಬಂದಾಗ್ಲೂ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋವಂಥದ್ದು. ಓಕೆ, ತಿರ್ಗಾ ಇಷ್ಟೊತ್ತು ಶಫಲ್ ಮಾಡಿ ಸೇಮ್ ಕಾರ್ಡ್ಸ್ ವಾಪಸ್ ಬಂದಿದೆ, ಸೇಮ್ ಕಾರ್ಡ್ಸ್ ಜಂಪ್ ಆಗಿರೋದು. ಸೊ ದಿಸ್ ಈಸ್ ವೆರಿ ವೆರಿ ಕ್ಲಿಯರ್ ಮೆಸೇಜ್ ನಿಮಗೆ ನಿಮ್ಮ ಏಂಜಲ್ಸಿಂದ. ಇಷ್ಟು ಶಫಲ್ ಮಾಡಿ ಯಾವ ಕಾರ್ಡ್ ಆಗಲೇ ಫ್ಲಿಪ್ ಆಗಿತ್ತು ಅದೇ 3 ಕಾರ್ಡ್ ಮತ್ತೆ ವಾಪಸ್ ಬರ್ತಾ ಇರೋವಂಥದ್ದು. ದಿಸ್ ಈಸ್ ಇಂಟ್ರೆಸ್ಟಿಂಗ್. ಯಾವಾಗ ನಾವು ಫೋರ್ಸ್ ಮಾಡೋಕ್ಕೆ ಹೋಗ್ತೀವಿ, ಇಲ್ಲ ಈ ಮೆಸೇಜ್ ಅಲ್ವೇನೋ ಬೇರೆ ಮೆಸೇಜ್ ಏನೋ ಅಂತಂದರೆ ನೋ ದಿಸ್ ಈಸ್ ದ ಮೆಸೇಜ್. ಸೊ ಡೋಂಟ್ ಓವರ್ ಥಿಂಕ್ ಅಂತೇಳಿ. ಮೇ ಬಿ ದಟ್ ಈಸ್ ಯುವರ್ ಗೈಡೆನ್ಸ್ ಅಗೇನ್ 2025
5ಗೆ ಅಥವಾ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ, ನಿಮ್ಮ ನೆಕ್ಸ್ಟ್ ಸೀಸನಿಗೆ ಡೋಂಟ್ ಓವರ್ ಥಿಂಕ್. ಇದು ಯಾಕೆ ಹೀಗಾಗಲಿಲ್ಲ, ಯಾಕೆ ಇವ್ರು ನನ್ನನ್ನು ಬಿಟ್ಟು ಹೋದರು, ಯಾಕೆ ನಾನು ಅಂದ್ಕೊಂಡಿದ್ದ ಪ್ಲ್ಯಾನ್ ಈ ಥರ ಆಗ್ತಾ ಇಲ್ಲ. ಡೋಂಟ್ ಓವರ್ ಥಿಂಕ್ ಬಿಕಾಸ್ ದೇರ್ ಇಸ್ ಅ ಬೆಟರ್ ಪ್ಲ್ಯಾನ್. ಯಾಕೆಂದರೆ ನಿಮಗೆ ಬಂದಿರೋ ಇನ್ನೊಂದು ಕಾರ್ಡನ್ನು ಬಂದು ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ. ಕೆಲವೊಂದು ನಾವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು ಮುಂದಿನ ವರ್ಷ. ಸೊ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಬಿ ಫ್ಲೆಕ್ಸಿಬಲ್, ಟ್ರಸ್ಟ್ ದ ಯೂನಿವರ್ಸ್. ಆ ಕ್ಯಾನ್ಸಲೇಷನ್ ಆಗಿದ್ದು ನಿಮ್ಮ ಒಳ್ಳೇದಕ್ಕೋಸ್ಕರ, ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ಹೋಗಿದ್ದು ನಿಮ್ಮ ಒಳ್ಳೇದಕ್ಕೋಸ್ಕರ, ನಿಮ್ಮ ಗ್ರೋತ್ಗೋಸ್ಕರ. ನಿಮಗೆ ಸಡನ್ನಾಗಿ ಆ ಪೇಂಟಿಂಗ್ ಮೇಲೆ ಇಂಟ್ರೆಸ್ಟ್ ಆಗಿರೋದು, ಆ ಸ್ವಿಮ್ಮಿಂಗ್ ಮೇಲೆ ಇಂಟ್ರೆಸ್ಟ್ ಆಗಿರೋದು, ಆರ್ಗ್ಯಾನಿಕ್ ಆಗಿ ತಿನ್ನಬೇಕಂತ ಅಂದ್ಕೊಳ್ತಾ ಇರೋದು, ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡಬೇಕಂತ ಅಂದ್ಕೊಳ್ತಾ ಇರೋದು ನಿಮಗೋಸ್ಕರ, ನಿಮ್ಮ ಗ್ರೋತ್ಗೋಸ್ಕರ, ನಿಮ್ಮ ಇಂಪ್ರೂವ್ಮೆಂಟ್ಗೋಸ್ಕರ, ನಿಮ್ಮ ಸೋಲ್ ಅಲೈನ್ಮೆಂಟ್ಗೋಸ್ಕರ. ಕೆಲವೊಬ್ಬರು ಹೊಸ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳಿಗೆ ಎಂಟರ್ ಆಗ್ಬೋದು. ಹೊಸ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳು ಮಾಡಬೇಕಂತ ಅನ್ನಿಸ್ಬೋದು. ತುಂಬ ಡೀಪಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಬೇಕು ಅನ್ಸ್ಬೋದು. ನಿಮ್ಮ ಸೈಕಿಕ್ ಎಬಿಲಿಟೀಸ್ ಇಂಪ್ರೂವ್ ಆಗ್ಬೋದು. ಲುಕ್ ಎಟ್ ಆಲ್ ದ ಪರ್ಪಲ್ ಆರೆಂಜ್, a lot of purple, very spiritual energy ನಿಮ್ಮದು ಗ್ರೂಪ್ ನಂಬರ್ 2. ಲೈಕ್ ಅ ಲಾಟ್ ಆಫ್ ಸ್ಪಿರಿಚುವಲ್ ಇಂಪ್ರೂವ್ಮೆಂಟ್ಸ್, ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ ನಿಮ್ಮ ಎನರ್ಜಿನಲ್ಲಿ ಡೆಫಿನೆಟ್ ಆಗಿ ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಆಲ್ರೆಡಿ ನೀವು ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪಾತಲ್ಲಿ ನಡೀತಾ ಇರ್ತೀರಾ. ಆಲ್ರೆಡಿ ನೀವು ರೇಕಿ ಪ್ರಾಕ್ಟಿಷನರ್ಸ್, ಹೀಲರ್ಸ್, angel practitioners, I don't know, or divination, tarot, oracle cards, astrology, numerology ಅಥವಾ ಕ್ರಿಯೇಟಿವ್ ವರ್ಕ್ ಕೆಲಸಗಳಲ್ಲಿರ್ಬೋದು. ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಲೈಕ್ ಯುವರ್ ಎನರ್ಜಿ ಇಸ್ ಗೆಟಿಂಗ್ ಮ್ಯಾಗ್ನೆಟಿಕ್. ನಾವು 2025 ರೀಡಿಂಗ್ ಮಾಡಿದಾಗ ಅದರಲ್ಲೂ ಒಂದು ಗ್ರೂಪಲ್ಲಿ ಐ ಥಿಂಕ್ ಸೆಕೆಂಡ್ ಗ್ರೂಪ್ಗೆ ಅಂತ ಅನ್ಸುತ್ತೆ ಹೇಳಿದ್ದು, ಯು ಆರ್ ಬಿಕಮಿಂಗ್ ವೆರಿ ಮ್ಯಾಗ್ನೆಟಿಕ್. ನೀವು ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಫೈಟ್ ಮಾಡ್ತಾ ಇಲ್ಲ, ನೀವು ಚೇಸ್ ಮಾಡ್ತಾ ಇಲ್ಲ, ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು. ನಿಮ್ಮ ಎನರ್ಜಿ ಬಂದು ಲೈಟ್ ಆಗ್ತಾ ಪ್ಯೂರ್ ಆಗ್ತಾ ಹೀಲ್ ಆಗ್ತಾ ಯು ಆರ್ ಬಿಕಮಿಂಗ್ ವೆರಿ ವೆರಿ ಮ್ಯಾಗ್ನೆಟಿಕ್ ಆ್ಯಂಡ್ ಅಟ್ರ್ಯಾಕ್ಟಿಂಗ್. ನಿಮಗೆ ಬೇಕಾಗಿರುವಂಥದ್ದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮತ್ತು ನಿಮಗೆ ಬೇಡದೇ ಇರೋವಂಥದ್ದು ನಿಮ್ಮ ಜೀವನದಿಂದ ನ್ಯಾಚುರಲ್ ಆಗಿ ಅದಾಗದೆ ಬಿಟ್ಟು ಹೋಗ್ತಾ ಇರೋವಂಥ ಒಂದು ಫೀಲಿಂಗು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಬಿ ವೆರಿ ವೆರಿ ಫ್ಲೆಕ್ಸಿಬಲ್ ಅಂತ ಹೇಳ್ತಾ ಇರೋದು ನಿಮ್ಮ ಗ್ರೂಪ್ಗೆ, ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಮ್ಯಾನಿಫೆಸ್ಟೇಷನ್. ನೀವು ಈ ಕಾರ್ಡಲ್ಲಿ ಎಲ್ಲೂ ಓಡೋಗ್ತಾ ಇಲ್ಲ, ಮ್ಯಾನಿಫೆಸ್ಟೇಷನನ್ನು ಹೋಗಿ ಫೈಟ್ ಮಾಡಿ ನಾನು ಗ್ರ್ಯಾಬ್ ಮಾಡ್ಕೊಂಡು ಬರ್ತೀನಿ ಅಂಥೇಳಿ ನೀವು ಬರೀ ನಿಂತು ಆಕಾಶ ನೋಡ್ತಾ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇದ್ದೀರಾ ಆ ಫೀಲಿಂಗಿಗೆ. ಆ್ಯಂಡ್ ಯೂನಿವರ್ಸ್ ಬಂದು ನಿಮ್ಮ ಜೊತೆ ಅಲೈನ್ ಆಗ್ತಾ ಇರೋದು. ಇದರಿಂದ ಇರೋ ಕಾರ್ಡನ್ನು ಟ್ರಸ್ಟ್ ದ ಯೂನಿವರ್ಸ್. ಸೊ ಯು ಆರ್ ವೆರಿ ವೆರಿ ಡಿವೈನ್ಲಿ ಗೈಡೆಡ್, ಡಿವೈನ್ಲಿ ಪ್ರೊಟೆಕ್ಟೆಡ್. ಮತ್ತು ಡಿವೈನ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನಾವು ಅಂದ್ಕೊಂಡಿರೋಂಥ ಟೈಮಲ್ಲಿ ಆಗದೆ ಇರ್ಬೋದು, ಬಟ್ ನೋ ದ್ಯಾಟ್ ದೆರ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ. ಲೈಕ್ ಲುಕ್ ಎಟ್ ದ್ಯಾಟ್. ನೆಕ್ಸ್ಟ್ ಕಾರ್ಡು ಆನರ್ ಲೈಫ್ ಸೈಕಲ್. ಆನರ್ ಲೈಫ್ ಸೈಕಲ್ ಅಂತ ಅಂದ್ರೂ ಇಟ್ಸ್ ಅಬೌಟ್ ಟೈಮಿಂಗ್. ಈಗ ಮೂನ್ ಸೈಕಲ್ನ ನಾವು ಅಬ್ಸರ್ವ್ ಮಾಡಿದ್ರೆ ಲೈಕ್ ಫುಲ್ ಮೂನ್ ಇರುತ್ತೆ, ವೇನಿಂಗ್ ಮೂನ್ ಇರುತ್ತೆ, ವ್ಯಾಕ್ಸಿಂಗ್ ಮೂನ್ ಇರುತ್ತೆ, ನ್ಯೂ ಮೂನ್ ಆಗುತ್ತೆ, ನೋ ಮೂನ್ ಆಗುತ್ತೆ. ಸೊ ದೆರ್ ಇಸ್ ಅ ಬ್ಯೂಟಿಫುಲ್ ಮೂನ್ ಸೈಕಲ್ ಆಗುವಂಥದ್ದು. ಸೊ ನಾವು ಯಾವುದೂ ರಶ್ ಮಾಡೋಕ್ಕಾಗಲ್ಲ. ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಗ್ರೂಪ್ ನಂಬರ್ 2, ಬಿ ವೆರಿ ಫ್ಲೆಕ್ಸಿಬಲ್. ಡಿವೈನ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮುಂದಿನ ವರ್ಷ. ಏಕೆಂದರೆ ನಿಮ್ಮ ತಲೆಯಲ್ಲಿರುವಂಥ ಪ್ಲ್ಯಾನಿಗಿಂತ ದೇರ್ ಇಸ್ ಅ ಬೆಟರ್ ಸಿಂಪಲ್ ಪ್ಲ್ಯಾನ್ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಅಗೇನ್ ವಿ ಹ್ಯಾವ್ ಕಾರ್ಡ್ ನಂಬರ್ 22, ನರ್ಚರ್ ಯುವರ್ ಡ್ರೀಮ್ಸ್. ಇದು 2ನೇ ಸಲ 22 ಬರ್ತಾ ಇರುವಂಥದ್ದು. ಆಲ್ಸೋ ಈ ಕೈಯಲ್ಲಿ ಸಣ್ಣದೊಂದು ಸಸಿ ಇದೆ, ಅದು ಬೆಳೆದಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ವಿಜುವಲೈಸ್ ಮಾಡ್ತಾ ಇರುವಂಥದ್ದು. ಅಗೇನ್ ದಿಸ್ ಇಸ್ ಲಾಟ್ ಆಫ್ ಇಂಟರ್ನಲ್ ಚೇಂಜಸ್ ನಿಮಗೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು ಫೋಕಸ್ ಆನ್ ದಿ ಇಂಟರ್ನಲ್ ಶಿಫ್ಟ್. ಎಕ್ಸ್ಟರ್ನಲ್ ಶಿಫ್ಟ್ ಬಂದು ನಮ್ಮ ಇಂಟರ್ನಲ್ ಶಿಫ್ಟ್ಗೆ ನ್ಯಾಚುರಲ್ ಆಗಿ ಮ್ಯಾಚ್ ಮಾಡುತ್ತೆ. ಬಟ್ ನೀವು 2025ಗೆ ಮಾಡಬೇಕಾಗಿರುವಂಥದ್ದು ಯು ಶುಡ್ ಫೋಕಸ್ ನಿಮ್ಮ ಅಲೈನ್ಮೆಂಟನ್ನು ಹೇಗೆ ತರುವಂಥದ್ದನ್ನು, ಲೈಕ್ ವಿಜುವಲೈಸ್ ಮಾಡುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು, ಜರ್ನಲ್ ಮಾಡುವಂಥದ್ದು, ಅಫರ್ಮೇಷನ್ಸ್ನ ಬರೆಯುವಂಥದ್ದು. ಆಗಾಗ ಆ ಫೀಲಿಂಗ್ ಅದು ಆದಾಗ, ಆ ರಿಲೇಷನ್ಶಿಪ್ ಬಂದಾಗ, ಆ ವ್ಯಕ್ತಿ ನಮ್ಮ ಲೈಫಲ್ಲಿ ಇದ್ದಾಗ, ಆ ಹೊಸ ಕೆಲಸ ನಮ್ಮದಾದಾಗ, ಈ ಆಪರ್ಚುನಿಟೀಸ್ ಎಲ್ಲ ಬಂದಾಗ ವಾಟ್ ಇಟ್ ಫೀಲ್ಸ್ ಲೈಕ್, ಆ ಫೀಲಿಂಗ್ಗೆ ಆಗಾಗ ಸ್ಲಿಪ್ ಆಗೋದು. ಸೊ ದಟ್ ಈಸ್ ಹೌ ಯೂನಿವರ್ಸ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು. ನೆಕ್ಸ್ಟ್ ಇಯರು ನಿಮ್ಮ ಏಂಜಲ್ಸ್ ವರ್ಕ್ ಮಾಡ್ತಾ ಇರೋದು. ದೇ ಆರ್ ಕಾನ್ಸ್ಟೆಂಟ್ಲಿ ಗೈಡಿಂಗ್ ಯು. ಲೈಕ್ ಓವರ್ ಥಿಂಕ್ ಮಾಡ್ತಿದ್ದಾಗೆಲ್ಲ
ಇದಾಗತ್ತಾ ಆಗಲ್ವಾ ಅಂತ ಡೌಟ್ ಪಡ್ತಿದ್ದಾಗೆಲ್ಲ ನಿಮ್ಮ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇರೋದು, ಟೇಕ್ ಅ ಸ್ಟೆಪ್ ಬ್ಯಾಕ್, ರಿಲ್ಯಾಕ್ಸ್, ವಿ ಆರ್ ದೇರ್ ನಿಮ್ಮ ಜೊತೆ. ಸೊ ಲಾಟ್ ಆಫ್ ಡಿವೈನ್ ಸಪೋರ್ಟ್, ಡಿವೈನ್ ಟೈಮಿಂಗ್, ಸರೆಂಡರ್. ಸೊ ಐ ಥಿಂಕ್ ಗ್ರೂಪ್ ನಂಬರ್ 2ನೇ ಅನ್ಸುತ್ತೆ 2025 ರೀಡಿಂಗಲ್ಲೂ ಸರೆಂಡರ್. ವೆನ್ ಯು ಲೈಕ್ ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್, ಜಸ್ಟ್ ಸರೆಂಡರ್ ಟು ಅಸ್. ನಿಮಗೆ ನೀವು ಹೋಗಬೇಕಾಗಿರುವಂಥ ಜಾಗ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿರುವಂಥ ಜಾಗಕ್ಕೆ ವಿ ಆರ್ ಟೇಕಿಂಗ್ ಯು. ಯು ಹ್ಯಾವ್ ಟು ರಿಲ್ಯಾಕ್ಸ್ and honor divine timing na. Like we know the perfect timing, perfect person, a perfect job, a perfect life. ನೀವು ಅಂದ್ಕೊಂಡಿದ್ದಕ್ಕೆ ಎಂತ ಬೆಟರ್ ಆಗಿರುವಂಥದ್ದನ್ನು, ಯಾ ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಚಾರಿಯಟ್. ಆಬ್ಸಲ್ಯೂಟ್ಲಿ. ನೀವು ಬರೀ ಲೈಕ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ವಿಜುವಲೈಸ್ ಮಾಡ್ತಾ ಅಥವಾ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಅಥವಾ ಒಂದು ಕಪ್ ಕಾಫಿ ಕುಡಿತಾ ಸಾಯಂಕಾಲ ಅಥವಾ ಬೆಳಗ್ಗೆ ಎಲ್ಲರಿಗೂ ಮುಂಚೆ ಎದ್ದು ಯೋಗ ಮಾಡ್ತಾ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಡೆಫಿನೆಟಾಗಿ ಎಲ್ಲೂ ಇಲ್ಲ. ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ನೋಡ್ಕೊಳ್ತಾ, ನಿಮ್ಮಲ್ಲಿ ನೀವು ಸಮಾಧಾನ ತಂದ್ಕೊಳ್ತಾ, ನಿಮ್ಮಲ್ಲಿ ಆ ಪೇಷನ್ಸ್ನ ಬೆಳೆಸ್ಕೊಳ್ತಾ, ಯೂನಿವರ್ಸ್ ಮೇಲೆ ನಂಬಿಕೆ ಹೆಚ್ಚು ಮಾಡ್ಕೊಳ್ತಾ, ನಿಮ್ಮ ಏಂಜಲ್ಸ್ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಳ್ತಾ, ಲೈಕ್ ನಿಮ್ಮ ಏಂಜಲ್ಸ್ ಬಂದು ನಿಮ್ಮ ದಾರಿನ ಗೈಡ್ ಮಾಡ್ತಾ ಇರೋದು 2025ಗೆ. ದ ಮೋರ್ ಯು ಸರೆಂಡರ್, ದ ಮೋರ್ ಯು ವಿನ್. ಓಕೆ, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಫರ್ಮೇಷನ್ ನಿಮಗೆ 2025ಗೆ. ದ ಮೋರ್ ಐ ಸರೆಂಡರ್, ದ ಮೋರ್ ಐ ವಿನ್. ದ ಮೋರ್ ಐ ಸರೆಂಡರ್, ನಿಮ್ಮ ಗೈಡ್ಸ್ಗೆ, ನಿಮ್ಮ ಏಂಜಲ್ಸ್ಗೆ ನೀವು ಜಾಗ ಮಾಡಿಕೊಡ್ತಾ ಇದ್ದೀರಾ ನಿಮ್ಮ ಲೈಫ್ಗೆ ಎಂಟರ್ ಆಗೋದಕ್ಕೆ, ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ನಿಮ್ಮ ಕಣ್ಣಿಗೆ ಕಾಣದೇ ಇರುವಂಥ ನೆಗೆಟಿವ್ ಎನರ್ಜೀಸ್ನ ಅಥವಾ ಹೊರಗಡೆಯಿಂದ ಈವಿಲ್ ಐನ ವಾಟ್ ಎವರ್ ಇಸ್ ಸ್ಟಾಪಿಂಗ್ ಯು, ನಿಮ್ಮನ್ನ ಅದನ್ನು ರಿಲೀಸ್ ಮಾಡೋದಕ್ಕೆ, ಅದರಿಂದ ಆಚೆ ಬರೋದಕ್ಕೆ. ದೇರ್ ಇಸ್ ಓನ್ಲಿ ಒನ್ ವೇ ನಿಮಗೆ ಗ್ರೂಪ್ ನಂಬರ್, ಓನ್ಲಿ ಒನ್ ವೇ ಅಲ್ಲ, ಇಟ್ ಈಸ್ ಒನ್ ಆಫ್ ದ ವೇ ನಿಮಗೆ 2025ಅಲ್ಲಿ ಟು ಸರೆಂಡರ್ ಮೋರ್ ಆ್ಯಂಡ್ ಮೋರ್. ಲೈಕ್ ಎಷ್ಟೊಂದು ರೀಡಿಂಗಲ್ಲಿ ನಾವು ಹೇಳಿದ್ವಿ, ಲೈಕ್ ವಿ ಹ್ಯಾವ್ ದ ಮೂನ್ ಕಾರ್ಡ್, ನಾವು ಮೂನ್ ಸೈಕಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಿಂದೆ ಫುಲ್ ಮೂನ್ ಇದೆ, ಮೇ ಬಿ ಮೂನ್ ಸೈಕಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಅಗೇನ್ ಮೂನ್ ಅಂದ ತಕ್ಷಣವೇ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಸೈಕಿಕ್ ಎಬಿಲಿಟೀಸ್, ನಮ್ಮ ಡೌನ್ಲೋಡ್ಸ್, ನಮ್ಮನ್ನು ಗೈಡ್ ಮಾಡ್ತಾ ಇರೋದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ಆ ಗೈಡೆನ್ಸ್ನ ನಾವು ಫಾಲೋ ಮಾಡ್ತಾ ಇರುವಂಥದ್ದು, ನಮ್ಮ ಇಂಟ್ಯೂಷನ್ ಫಾಲೋ ಮಾಡ್ತಾ ಇರೋದು, ನಮ್ಮ ಹಾರ್ಟ್ನ ಫಾಲೋ ಮಾಡ್ತಾ ಇರೋದು, ನಮ್ಮ ಸೋಲ್ ಪರ್ಪಸ್ನ ಫಾಲೋ ಮಾಡ್ತಾ ಇರೋವಂಥದ್ದು, ಆ್ಯಂಡ್ ಆಲ್ಸೋ ನಮ್ಮಲ್ಲಿರೋ ಭಯನ ನಾವು ಫೇಸ್ ಮಾಡ್ತಾ ಇರೋವಂಥದ್ದು. ಅಗೇನ್ ನಾವು ಸ್ಟಾರ್ಟಿಂಗಲ್ಲೂ ಹೇಳಿದ್ವಿ ಫೇಸ್ ಯುವರ್ ಫಿಯರ್ ಅಂತ ಹೇಳಿ. ಮೇ ಬಿ ದಟ್ ಈಸ್ ಅ ಬಿಗ್ ಥೀಮ್ ನಿಮಗೆ 2025ಅಲ್ಲಿ. ಯು ಆರ್ ಫೇಸಿಂಗ್ ಯುವರ್ ಫಿಯರ್ಸ್. ನೀವು ಏನನ್ನ ಭಯ ಅಂತ ಅಂದ್ಕೊಂಡಿದ್ರಿ ಆ ಭಯನ ಫೇಸ್ ಮಾಡ್ತಾ ಇರೋ ಥರ ಇದೆ. ಲೈಕ್ ಯು ಆರ್ ರನ್ನಿಂಗ್ ಟುವರ್ಡ್ಸ್ ಫಿಯರ್ ಅನ್ನೋ ಥರ ಇದೆ. ಲೈಕ್ ಸ್ಟೇಜ್ ಸ್ಪೀಕಿಂಗ್, ಲೈಕ್ ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಭಯ ಅಂದರೆ ಮೇ ಬಿ ಸ್ಟೇಜ್ ಮೇಲೆ ನಿಂತು ಮಾತಾಡೋ ಅಂಥ ಆಪರ್ಚುನಿಟಿನೇ ಬರ್ಬೋದು ನಿಮಗೆ. ಸೊ ಯು ವಿಲ್ ಹ್ಯಾವ್ ಟು ಫೋರ್ಸ್ ಯುವರ್ ಸೆಲ್ಫ್ ಆ ಭಯನ ನೀವು ಫೇಸ್ ಮಾಡೋದಕ್ಕೆ. ಯಾಕೆಂದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಗೋಲ್ಡನ್ ಆಪರ್ಚುನಿಟಿ. ನಿಮ್ಮ ಭಯನ, ನಿಮ್ಮ ಜೀವನನ ನಿಮ್ಮ ಭಯನ ರೂಲ್ ಮಾಡೋದಕ್ಕೆ ಬಿಡಬೇಡಿ. ಸೊ ಲೆಟ್ ಯುವರ್ ಫೇತ್ ಬಿ ಸ್ಟ್ರಾಂಗರ್ ದ್ಯಾನ್ ಫಿಯರ್. ಮುಂಚೆ ಒಂದು ರೀಡಿಂಗಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. ನೆಕ್ಸ್ಟ್ ಇಯರ್ಗೆ ಇಂಪಾರ್ಟೆಂಟ್ ಗೈಡೆನ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಏಂಜಲ್ಸ್ ಕೊಡ್ತಾ ಇರೋವಂಥದ್ದು. ಲೆಟ್ ಯುವರ್ ಫೇತ್ ಬಿ ಸ್ಟ್ರಾಂಗರ್ ದ್ಯಾನ್ ಫಿಯರ್. ನಿಮ್ಮ ನಂಬಿಕೆ ನಿಮ್ಮ ಭಯಕ್ಕಿಂತ ಜಾಸ್ತಿ ಇರಲಿ, ಆವಾಗ ಮಾತ್ರ ನೀವು ವಿನ್ ಆಗೋದಕ್ಕಾಗೋದು ನೆಕ್ಸ್ಟ್ ಇಯರು. ವಿ ಹ್ಯಾವ್ ಗಾರ್ಡನ್ ಫೇರೀಸ್, ಲೈಕ್ ಗಾರ್ಡನ್ ಎನರ್ಜಿ, ಲಾಡ್ ಆಫ್ ಸಪೋರ್ಟ್ ನಿಮ್ಮ ಸುತ್ತ ಇರೋದು ಈ ಸಮಯದಲ್ಲಿ. ದ ಸ್ಪಿರಿಟ್ಸ್ ಆರ್ ಆಲ್ ಅರೌಂಡ್ ಯು. ಲುಕ್ ಎಟ್ ದ್ಯಾಟ್ ಬ್ಯೂಟಿಫುಲ್. ದ ಸ್ಪಿರಿಟ್ಸ್ ಆರ್ ಆಲ್ ಅರೌಂಡ್ ಯು ಟು ಅಲೋ ಯುವರ್ ಸೆಲ್ಫ್ ಟು ಗ್ರೋ ಇನ್ ಫುಲ್ ನೋಯಿಂಗ್ ಯು ಆರ್ ಬಿಲವೆಡ್. ಲೈಕ್ ನಿಮ್ಮ ಏಂಜಲ್ಸು, ಗೈಡ್ಸು ನಿಮ್ಮ ಸುತ್ತ ಗೈಡ್ ಮಾಡ್ತಾ ಇರೋಂಥದ್ದು. ಲುಕ್ ಎಟ್ ಆಲ್ ದ ಬ್ಯೂಟಿಫುಲ್ ಬೀಯಿಂಗ್ಸ್ ನಿಮ್ಮ ಸುತ್ತ, ಫೇರಿ ಬೀಯಿಂಗ್ಸ್, ಎಲಿಮೆಂಟಲ್ ಬೀಯಿಂಗ್ಸ್, ನೇಚರ್ ಸ್ಪಿರಿಟ್ಸ್, ಲೈಕ್ ಗಾರ್ಡನ್ ಫೇರೀಸ್. ಲೈಕ್ ಜಸ್ಟ್ ಈ ಗಾರ್ಡನನ್ನು ಬೆಳೆಸ್ಬೇಕಂತ ಅಂದರೆ ನಾವು ಆಲ್ ವಿ ಡೂ ಈಸ್ ಬೀಜ ಹಾಕೋದು, ನೆಲನ ಆ ಭೂಮಿನ ಬೀಜ ಹಾಕೋಕ್ಕೆ ಬೇಕಾಗಿರೋವಂಥ ಸ್ಟೇಜಿಗೆ ಅದನ್ನು ತೊಗೊಂಡು ಬರೋದು, ವೀಡ್ಸ್ ಎಲ್ಲ ರಿಮೂವ್ ಮಾಡೋದು, ಫರ್ಟಿಲೈಸರ್ ಹಾಕೋದು, ಆಮೇಲೆ ಬೀಜ ಬಿತ್ತೋದು, ನೀರು ಹಾಕೋದು, ಆಮೇಲೆ ನೇಚರ್ ಅದ್ರ ಕೆಲಸ ಮಾಡಲಿ ಅಂತ ಹೇಳಿ ನಾವು ವೇಟ್ ಮಾಡೋದು. ಸೊ ಒಂದೊಂದು ಬೀಜನೂ ನಿಮ್ಮ ಇಡೀ ಗಾರ್ಡನಲ್ಲಿ ನೀವು ಬಿತ್ತಿ ಆ ಮಳೆ ಬಂದಾಗ ಅಥವಾ ನೀವೇ ನೀರು ಹಾಕಿದಾಗ ಸ್ಲೋ ಆಗಿ ನಿಮ್ಮ ಗಾರ್ಡನ್ನು ಫ್ಲರಿಶ್ ಆಗೋದನ್ನ ನೋಡೋದು. ಸೊ ಜಸ್ಟ್ ಅಬ್ಸರ್ವ್ ನಿಮ್ಮ ಲೈಫ್ ಯಾವ ರೀತಿ ಗ್ರೋ ಆಗುತ್ತೆ ಅಂತ ಹೇಳಿ ನಿಮ್ಮ ಡಿವೈನ್ ಗೈಡೆನ್ಸ್ನ ನೀವು ಫಾಲೋ ಮಾಡ್ತಾ. ಸೊ ಲಾಟ್
ಲಾಡ್ ಆಫ್ ಗೈಡೆನ್ಸ್. ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಬಂದು ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಸರೆಂಡರ್ ಟು ದ ಯೂನಿವರ್ಸ್, ಸರೆಂಡರ್ ಟು ದ ಫ್ಲೋ. ಏಕೆಂದರೆ ದೆರ್ ಇಸ್ ಸೋ ಮಚ್ ನೆಪ್ಟ್ಯೂನ್ ಎನರ್ಜಿ, ಲಾಡ್ ಆಫ್ ಸೀಕ್ರೆಟ್ಸ್ ಆರ್ ಸರ್ಪ್ರೈಸಸ್ ಆರ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಏಂಜಲ್ ಆಫ್ ಸೀಕ್ರೆಟ್ ಗ್ಲೇಡ್, ಆಬ್ಸಲ್ಯೂಟ್ಲಿ ದೆರ್ ಇಸ್ ಲಾಟ್ ಆಫ್ ಸೀಕ್ರೆಟ್ಸ್. ಲೈಕ್ ಎಲ್ಲನೂ ರೀಡಿಂಗಲ್ಲೂ ಹೇಳೋಕ್ಕಾಗೋದಿಲ್ಲ, ಅಥವಾ ಜನರಲ್ ಆಗಿ ಇದೇ ರೀತಿ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ದೇರ್ ಇಸ್ ಲಾಟ್ ಆಫ್ ಸೀಕ್ರೆಟ್ಸ್ ಆ್ಯಂಡ್ ಸರ್ಪ್ರೈಸಸ್ ನಿಮ್ಮ ಲೈಫಲ್ಲಿ. ಮತ್ತು ಇನ್ನೊಂದೇನು ಹೇಳ್ತಾ ಇರೋದು ಅಂತಂದರೆ, ನಿಮ್ಮ ಏಂಜಲ್ಸು ನಿಮಗೆ ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳು ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಆಚೆ ಬರೋ ಥರ ಇದೆ ನೆಕ್ಸ್ಟ್ ವರ್ಷ. ಫಾರ್ ಎಕ್ಸಾಂಪಲ್, ಆ ಪೇಂಟಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ. ಸಡನ್ನಾಗಿ ಯು ಆರ್ ಇಂಟ್ರೆಸ್ಟೆಡ್ ಇನ್ ಪೇಂಟಿಂಗ್. ಲೈಕ್ ಹೂ ನ್ಯೂ, ಇಷ್ಟು ವರ್ಷ ಆದಮೇಲೆ ನನಗೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಆಗುತ್ತೆ ಅಂಥೇಳಿ, ಹಾಡು ಹೇಳೋದ್ರಲ್ಲಿ ಇಂಟ್ರೆಸ್ಟ್ ಆಗುತ್ತೆ ಅಂಥೇಳಿ, ಇಷ್ಟು ವರ್ಷ ಒಂದೇ ಒಂದು ಲೈನೂ ಹಾಡಿಲ್ಲ, ಸಡನ್ನಾಗಿ ಹಾಡು ಕಲಿಬೇಕು ಅನ್ನೋವಂಥ ಇಂಟ್ರೆಸ್ಟ್ ಬರೋದು. ಹಾಡು ಕಲಿತಾ ಲೈಕ್ ನನ್ನ ಕೈಲಿ ಹಾಡೋಕ್ಕೆ ಇಡೀ ಲೈಫಲ್ಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಓ ಮೈ ಗಾಡ್, ಐ ಸಿಂಗ್ ಬ್ಯೂಟಿಫುಲಿ. ಹೆಂಗೆ ನನ್ನ ಧ್ವನಿಗೂ ಹಾಡಿಗೂ ಮ್ಯಾಚ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ದಿಸ್ ಇಸ್ ಸರ್ಪ್ರೈಸಿಂಗ್ ಲುಕ್. ಸೊ ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಥರ ಇದೆ ಮುಂದಿನ ವರ್ಷ. ಸೊ ನಿಮ್ಮ ಏಂಜಲ್ಸ್ ಹೇಳ್ತಾ ಇರೋದು, ಬಿ ಫ್ಲೆಕ್ಸಿಬಲ್, ಬಿ ಓಪನ್, ಬಿ ರೆಡಿ ಟು ರಿಸೀವ್, ಟು ಅಡಾಪ್ಟ್ ಅಂತ ಹೇಳ್ತಾ ಇರೋದು. ಈ ಹೊಸ ಎನರ್ಜೀಸ್ಗೆ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರೋದು. And the next card is angel with ಫ್ಲವರ್ ಗಾರ್ಲ್ಯಾಂಡ್. ಲೈಕ್ ಆ ಹೂನಾರ ತಂದು ನಿಮಗೆ ಹಾಕ್ತಾ ಇರೋದು. ಸೊ ಮೇ ಬಿ ದಟ್ ಈಸ್ ಅಬೌಟ್ ಸೆಲೆಬ್ರೇಷನ್. ನೀವು ಯಾವುದ್ರಲ್ಲೋ ವಿನ್ ಆಗಿದ್ದೀರಾ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇರೋದು ನಿಮ್ಮ ಏಂಜಲ್ಸು. ಲೈಕ್ ಹಳೆ ಚಾಪ್ಟರ್ ಕ್ಲೋಸ್ ಮಾಡಿದ್ದೀರಾ, ನೀವು ಕಲಿಬೇಕಾಗಿರೋಂಥ ಲೈಫ್ ಲೆಸನನ್ನು ಕಲ್ತಿದ್ದೀರಾ. ಸೊ ನಿಮ್ಮ ಏಂಜಲ್ಸ್ ಬಂದು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು, ನಿಮ್ಮ ಪಾತನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು, ನಿಮ್ಮ ಲೈಫನ್ನ ಸೆಲೆಬ್ರೇಟ್ ಮಾಡ್ತಾ ಇರೋ ಥರ ಇದೆ. ಲೈಕ್ ದೇ ಆರ್ ಕಂಗ್ರ್ಯಾಚುಲೇಟಿಂಗ್ ಯು. ನಿಮ್ಮ ಹಳೆ ಫೇಸನ್ನು ಸಕ್ಸಸ್ಫುಲಿ ಕ್ಲೋಸ್ ಮಾಡಿದ್ದಕ್ಕೆ, ನೀವು ಕಲಿಬೇಕಾಗಿರೋದನ್ನ ಅಲ್ಲಿ ಕಲ್ತಿದ್ದಕ್ಕೆ, ಅಲ್ಲಿಂದ ಹೀಲಾಗಿ ಆಚೆ ಬಂದಿದ್ದಕ್ಕೆ. ಲೈಕ್ ಈ ಕಾರ್ಡು ಬರೀ ನಿಮ್ಮನ್ನು ಹೊಗಳ್ತಾ ಇರೋವಂಥ ಕಾರ್ಡು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋದು, ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋವಂಥ ಕಾರ್ಡು. ಆ್ಯಂಡ್ ಆಲ್ಸೋ ಇನ್ನೂ ಹೆಚ್ಚು ನಿಮ್ಮನ್ನು ಸೆಲೆಬ್ರೇಟ್ ಮಾಡೋ ಅಂಥ ಒಂದು ಆಪರ್ಚುನಿಟೀಸು 2025 ಬರೋ ಅಂಥ ಒಂದು ಸೂಚನೆಗಳನ್ನ ಕೊಡ್ತಾ ಇರೋವಂಥ ಕಾರ್ಡ್ ಇದು. ಲೈಕ್ ಎಲ್ಲೆಲ್ಲಿ ಹಾರ ಹಾಕ್ತಾರೆ, ಫಂಕ್ಷನ್ಗಳು, ರಿಸೆಪ್ಷನ್ಸು, ನಾವೇನಾದರೂ ವಿನ್ ಆದಾಗ, ಅಥವಾ ಯಾವುದಾದ್ರೂ ಅವಾರ್ಡ್ಗಳು ಬಂದಾಗ, ಅಥವಾ ಮದುವೆ ಆದಾಗ. ಸೊ ದೆರ್ ಇಸ್ ಲಾಟ್ ಆಫ್ ನ್ಯೂನೆಸ್ ಆ್ಯಂಡ್ ಸೆಲೆಬ್ರೇಷನ್ಸ್, ನ್ಯೂ ಬಿಗಿನಿಂಗ್ಸ್ ನಿಮ್ಮ ಗ್ರೂಪಲ್ಲಿ. ಗೆಟ್ ರೆಡಿ ಫಾರ್ ಸೆಲೆಬ್ರೇಷನ್ಸ್ ಅಂತ ಹೇಳ್ತಾ ಇರೋದು. ಸೊ ದ ಲಾಸ್ಟ್ ಕಾರ್ಡ್ಸ್, ಲುಕ್ ಅಟ್ ಸೋ ಮೆನಿ ಏಂಜಲ್ಸ್ ನಿಮ್ಮ ಸುತ್ತ ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು. ಕೆಲವ್ರಿಗೆ ಇದು ಡೆಫಿನೆಟ್ಲಿ ರಿಲೇಷನ್ಶಿಪ್ಪು, ಹೊಸ ರಿಲೇಷನ್ಶಿಪ್ ಬರ್ತಾ ಇರೋವಂಥದ್ದು. ಮತ್ತು ಇಡೀ ಏಂಜಲ್ ಟೀಮ್ ಬಂದು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು. ವಿ ಹ್ಯಾವ್ ಸೆಲೆಸ್ಟಿಯಲ್ ಏಂಜಲ್ಸ್. ಸೊ ಬೇಸಿಕ್ಲಿ ಈ ಕಾರ್ಡ್ ಹೇಳ್ತಾ ಇರೋದು, ವಿ ಆರ್ ಆಲ್ ಅರೌಂಡ್ ಯು, ದ ಎಂಟೈರ್ ಟೀಮ್, ಎಂಟೈರ್ ಬಟಾಲಿಯನ್ ಆಫ್ ಏಂಜಲ್ಸ್ ಆ್ಯಂಡ್ ಗೈಡ್ಸ್ ನಿಮ್ಮ ಜೊತೆ ಇರೋದು, ಗೈಡ್ ಮಾಡ್ತಾ ಇರೋವಂಥದ್ದು. ಜಸ್ಟ್ ರಿಲ್ಯಾಕ್ಸ್. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಸರ್ಪ್ರೈಸಸ್ಸು ಅಥವಾ ಸಕ್ಸಸ್ಸು, ರಿಲೇಷನ್ಶಿಪ್ ಹಾರ್ಮನಿ ಅಥವಾ ಬ್ಲೆಸ್ಸಿಂಗ್ಸು ನಿಮ್ಮ ಲೈಫಿಗೆ ಬರ್ತಾ ಇರುವಂಥದ್ದು. ಸೊ ಡೋಂಟ್ ವರಿ, like lot of surprises and like you have no idea. Group number 2, so be flexible, be ready to receive ಅಂತ ಹೇಳ್ತಾ ಇರೋವಂಥದ್ದು. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು, ಗ್ರೂಪ್ ನಂಬರ್ 2. Wow, this is beautiful. Just surrender and go with the flow. Group number 2, like lot of beautiful magical energies ನಿಮ್ಮ ಗ್ರೂಪ್ಗೆ ಲೈಕ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರೋವಂಥದ್ದು. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಆಗ್ತೀನಿ. ಅಗೇನ್ ಇನ್ನೂ ಕ್ಯಾಂಡಲ್ ಮ್ಯಾಜಿಕ್ ಕೋರ್ಸ್ನ ನೀವು ಇನ್ನೂ ಎನ್ರೋಲ್ ಮಾಡಿಲ್ಲ ಅಂದರೆ ಕೆಳಗಡೆ ಕ್ಲಿಕ್ ಮಾಡಿ ನಿಮ್ಮನ್ನು ಎನ್ರೋಲ್ ಮಾಡ್ಕೊಳ್ಳಿ. ನಿಮ್ಮನ್ನು ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಲೈವ್ ಆಗಿ ಭೇಟಿ ಮಾಡ್ತೀನಿ ಝೂಮಲ್ಲಿ. ಓಕೆ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಮ್ಯಾಜಿಕಲ್, ಯು ಆರ್ ಬ್ಯೂಟಿಫುಲ್, ಯು ಆರ್ ಸೂಪರ್ ಲವ್ಡ್ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇಂದ. ಆಲ್ ರೈಟ್, ಲವ್ ಯು, ಟೇಕ್ ಕೇರ್, ಬಾಯ್.